ಯೇಸುವೇ ಸ್ತೋತ್ರ, ಆರಾಧನೆ, ಮಹಿಮೆ. ಪವಿತ್ರ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತುತಿ ಸ್ತೋತ್ರ ಸಲ್ಲಿಸುತ್ತೇನೆ. ನೀನು ದಯಾಪರನು, ಪ್ರೀತಿಯ ಸಾಗರವು, ನಂಬಿಕೆಯ ದೇವರು ಆಗಿರುವಿ. ನಿನ್ನ ಮಹಾನ್ ಪ್ರೀತಿ ಮತ್ತು ನಿಷ್ಠೆಗಾಗಿ ಸ್ತೋತ್ರ ಸಲ್ಲಿಸುತ್ತೇವೆ ತಂದೆಯೇ. ಯೆಶಾಯ 41:10 ಹೇಳಿರುವಂತೆ, ನೀನು ಹೆದರಬೇಡ, ನಾನು ನಿನ್ನೊಂದಿಗಿದ್ದೇನೆ. ನೀನು ದಿಗ್ಭ್ರಮೆಗೊಳ್ಳಬೇಡ, ನಾನು ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುವೆನು. ಹೌದು, ನಾನು ನಿನಗೆ ಸಹಾಯ ಮಾಡುವೆನು. ನನ್ನ ನೀತಿಯ ಬಲಗೈಯಿಂದ ನಾನು ನಿನ್ನನ್ನು ಎತ್ತಿ ಹಿಡಿಯುವೆನು. ತಂದೆ, ಈ ನಿನ್ನ ವಾಗ್ದಾನಕ್ಕಾಗಿ ನಿನಗೆ ಧನ್ಯವಾದಗಳು. ನಾವು ಈಗ ಆಲಿಸುವ ಸಂದೇಶದಿಂದ ನಮ್ಮನ್ನು ಬೆಳಗಿಸು ಮತ್ತು ನಿನ್ನ ಚಿತ್ತವನ್ನು ನಾವು ಅರಿಯುವಂತೆ ಮಾಡು. ನಾವು ನಿನ್ನನ್ನು ಮಹಿಮೆಪಡಿಸುವಂತೆಯೂ ಒಬ್ಬರನ್ನೊಬ್ಬರು ಪ್ರೀತಿಸುವಂತೆ ಸಹಾಯ ಮಾಡು. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಸಲ್ಲಿಸ್ತೇವೆ ತಂದೆಯೇ, ಆಮೆನ್. ನಿಮಗೆ ವಂದನೆ, ಹಲ್ಲೆಲೂಯಾ. ಓ ಯೇಸುವೇ, ನಿಮಗೆ ಆರಾಧನೆ. ಓ ಯೇಸುವೇ, ನಿಮಗೆ ವಂದನೆ. ಸ್ತೋತ್ರ 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 ಸ್ತೋತ್ರ. ಯೇಸುವೇ, ನಿಮಗೆ ಆರಾಧನೆ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಹಲ್ಲೆಲೂಯಾ ಹಲ್ಲೆಲೂಯಾ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ನೀತಿಯ ಹಸ್ತದಿ ಸಹಿಸಿ ನಡೆಸುವ, ನೀತಿಯ ಹಸ್ತದಿ ಸಹಿಸಿ ನಡೆಸುವ. ಕರ್ತನೇ ನನ್ನ ಬಲವು, ಹೆದರೆನು ಎಂದಿಗೂ. ಕರ್ತನೇ ನನ್ನ ಬಲವು, ಹೆದರೆನು ಎಂದಿಗೂ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಹಲ್ಲೆಲೂಯಾ ಹಲ್ಲೆಲೂಯಾ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ನೀತಿಯ ಹಸ್ತದಿ ಸಹಿಸಿ ನಡೆಸುವ, ಕರ್ತನೇ ನನ್ನ ಬಲವು, ಹೆದರೆನು ಎಂದಿಗೂ. ಹಲ್ಲೆಲೂಯಾ ಹಲ್ಲೆಲೂಯಾ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಹಲ್ಲೆಲೂಯಾ ಹಲ್ಲೆಲೂಯಾ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ನೀತಿಯ ಹಸ್ತದಿ ಸಹಿಸಿ ನಡೆಸುವ, ನೀತಿಯ ಹಸ್ತದಿ ಸಹಿಸಿ ನಡೆಸುವ. ಕರ್ತನೇ ನನ್ನ ಬಲವು, ಹೆದರೆನು ಎಂದಿಗೂ. ಕರ್ತನೇ ನನ್ನ ಬಲವು, ಹೆದರೆನು ಎಂದಿಗೂ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಜಯ ಕೊಡುವ ದೇವ
ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಹಲ್ಲೆಲೂಯ 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 ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. 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 ಯೇಸುವೇ ನಿಮಗೆ ಆರಾಧನೆ, ಓ ಯೇಸುವೇ ನಿಮಗೆ ವಂದನೆ. ಹಲ್ಲೆಲೂಯ ಹಲ್ಲೆಲೂಯ ದೇವರು ಭುವಿಯಲಿಲ್ಲ, ನೀನಿಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾ ನೆಲೆಗೊಳ್ಳುವೆ, ನೀನೇ ನನ್ನ ಸರ್ವಸ್ವ ನನ್ನ ಯೇಸುವೆ. ನಿನ್ನ ಹಾಗೆ ದೇವರು ಭುವಿಯಲಿಲ್ಲ, ನೀನಿಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾ ನೆಲೆಗೊಳ್ಳುವೆ, ನೀನೇ ನನ್ನ ಸರ್ವಸ್ವ ನನ್ನ ಯೇಸುವೆ. ಸಮರ್ಪಿಸುವೆ, ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ. ನಿನ್ನ ಚಿತ್ತದಂತೆ ನನ್ನ ನಡೆಸು ನೀ, ಪವಿತ್ರಾತ್ಮದಿಂದ ನನ್ನ ತುಂಬಿಸು ನೀ. ನನ್ನೆಲ್ಲವನ್ನೂ ನಾ ಸಮರ್ಪಿಸುವೆ, ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ. ನಿನ್ನ ಚಿತ್ತದಂತೆ ನನ್ನ ನಡೆಸು ನೀ, ಪವಿತ್ರಾತ್ಮದಿಂದ ನನ್ನ ತುಂಬಿಸು ನೀ. ಆರಾಧನೆ ನಿಮಗೆ ಆರಾಧನೆ, ಯೇಸುವೇ ನಿಮಗೆ ಆರಾಧನೆ. ಆರಾಧನೆ ನಿಮಗೆ ಆರಾಧನೆ, ನನ್ನ ಯೇಸುವೇ ನಿಮಗೆ ಆರಾಧನೆ. ನಿನ್ನ
ನಿಮಗೆ ವಂದನೆ. ಯೇಸುವೇ ನಿಮಗೆ ಆರಾಧನೆ. ಹಲ್ಲೆಲೂಯಾ ಯೇಸುವೇ. ಸ್ತುತ್ಯ ಕರ್ತನ ನನ್ನ ಹೃದಯ ಪಾಲನ ಅಮಿತ ನಿನ್ನ ಪ್ರೀತಿಯ ನೆನೆವುದೆಂದು ಎನ್ಮನ. ನಿತ್ಯ ಸ್ತುತ್ಯ ಕರ್ತನ ನನ್ನ ಹೃದಯ ಪಾಲನ ಅಮಿತ ನಿನ್ನ ಪ್ರೀತಿಯ ನೆನೆವುದೆಂದು ಎನ್ಮನ. ಮಹಿಮೆ ಲೋಕ ತ್ಯಾಜಿಸಿ ದೀನನಾಗಿ ಬಂದೆನಿ. ಮನುಷ್ಯರು ಕಾಣಲು ಮನುಷ್ಯ ರೂಪ ತಾಳಿದಿ. ಪ್ರೇಮವೇ ಹೃದಯದಿ ಪ್ರೇಮವೇ ಹೃದಯದಿ ಶುದ್ಧರಾಗಿ ಮಾಡಿದಿ. ನಿತ್ಯ ಸ್ತುತ್ಯ ಕರ್ತನ ನನ್ನ ಹೃದಯ ಪಾಲನ ಅಮಿತ ನಿನ್ನ ಪ್ರೀತಿಯ ನೆನೆವುದೆಂದು ಎನ್ಮನ. ನಿತ್ಯ ಸ್ತುತ್ಯ ಕರ್ತನ ನನ್ನ ಹೃದಯ ಪಾಲನ ಅಮಿತ ನಿನ್ನ ಪ್ರೀತಿಯ ನೆನೆವುದೆಂದು ಎನ್ಮನ. ಕ್ರೂಜೆ ಕಂಬ ಮೇಲೆಯೇ ದೀನ ರಕ್ತ ಚೆಲ್ಲಿದಿ. ನನ್ನ ಕ್ರೂರ ಪಾಪಕ್ಕೆ ಕ್ರೂರ ಮರಣ ತಾಳಿದೆ. ರಕ್ಷಣಾ ನಂದವಾ ರಕ್ಷಣಾ ನಂದವಾ ಹಾಡಿ ಸುಗಮ ಮಾಡಿದೆ. ನಿತ್ಯ ಸ್ತುತ್ಯ ಕರ್ತನ ನನ್ನ ಹೃದಯ ಪಾಲನ ಅಮಿತ ನಿನ್ನ ಪ್ರೀತಿಯ ನೆನೆವುದೆಂದು ಎನ್ಮನ. ನಿತ್ಯ ಸ್ತುತ್ಯ ಕರ್ತನ ನನ್ನ ಹೃದಯ ಪಾಲನ ಅಮಿತ ನಿನ್ನ ಪ್ರೀತಿಯ ನೆನೆವುದೆಂದು ಎನ್ಮನ. ಕ್ರೂಜೆ ಕಂಬ ಮೇಲೆಯೇ ದಿವ್ಯ ರಕ್ತ ಚೆಲ್ಲಿದೆ. ನನ್ನ ಕ್ರೂರ ಪಾಪಕ್ಕೆ ಕ್ರೂರ ಮರಣ ತಾಳಿದೆ. ರಕ್ಷಣಾ ನಂದವಾ ರಕ್ಷಣಾ ನಂದವಾ ಹಾಡಿ ಸುಗಮ ಮಾಡಿದೆ. ನಿತ್ಯ ಸ್ತುತ್ಯ ಕರ್ತನ ನನ್ನ ಹೃದಯ ಪಾಲನ ಅಮಿತ ನಿನ್ನ ಪ್ರೀತಿಯ ನೆನೆವುದೆಂದು ಎನ್ಮನ. ನೆನೆವುದೆಂದು ಎನ್ಮನ. ಓ ಯೇಸುವೇ ನಿಮಗೆ ಆರಾಧನೆ. ಓ ಯೇಸುವೇ ನಿಮಗೆ
ನಿಮಗೆ ವಂದನೆ. ಯೇಸುವೇ ನಿಮಗೆ ಆರಾಧನೆ. ಮಹೋನ್ನತನೇ ನನ್ ಪ್ರಿಯನೇ, ಸುಂದರನೇ ಅತಿಶಯನೇ, ಮಹೋನ್ನತನೇ ನನ್ ಪ್ರಿಯನೇ, ಸುಂದರನೇ ಸುಂದರನೇ ಅತಿಶಯನೇ, ಮಹೋನ್ನತನೇ ನನ್ ಪ್ರಿಯನೇ, ಸುಂದರನೇ ಸುಂದರನೇ ಅತಿಶಯನೇ, ಮಹೋನ್ನತನೇ ನನ್ ಪ್ರಿಯನೇ. 10,000ರಲ್ಲಿ ನೀನೇ ಶ್ರೇಷ್ಠ, ಪ್ರೀತಿಯ ನನ್ ಕರ್ತನೇ. ಶಾರೋನಿನ ಪುಷ್ಪ ನಿತಾಕಿನ ತಾವರೆ, ನಿನ್ನನ್ನು ನಾ ಕಂಡೆನೆ. 10,000ರಲ್ಲಿ ನೀನೇ ಶ್ರೇಷ್ಠ, ಪ್ರೀತಿಯ ನನ್ ಕರ್ತನೇ. ಶಾರೋನಿನ ಪುಷ್ಪ ನಿತಾಕಿನ ತಾವರೆ, ನಿನ್ನನ್ನು ನಾ ಕಂಡೆನೆ. ಸುಂದರನೇ ಅತಿಶಯನೇ, ಮಹೋನ್ನತನೇ ನನ್ ಪ್ರಿಯನೇ, ಸುಂದರನೇ ಅತಿಶಯನೇ, ಮಹೋನ್ನತನೇ ನನ್ ಪ್ರಿಯನೇ. ಆಮೆನ್. ಕರ್ತನೆ, ನಿಮ್ಮ ಜೀವ ಕೊಡುವ ವಾಕ್ಯದಿಂದ ನಮ್ಮನ್ನು ತುಂಬಿರಿ, ನಮ್ಮ ಹೃದಯವನ್ನು ಮತ್ತು ಮನಸ್ಸನ್ನು ಬೆಳಗಿಸಿರಿ. ಯೇಸುವಿನ ನಾಮದಲ್ಲಿ ಆಮೆನ್. ಕೀರ್ತನೆ 3 ವಾಕ್ಯ 1. ಯೆಹೋವನೇ, ನನ್ನ ವಿರೋಧಿಗಳು ಎಷ್ಟೋ ಹೆಚ್ಚಾಗಿದ್ದಾರೆ, ನನಗೆ ವೈರಿಗಳಾಗಿ ನಿಂತ ಜನರು ಅತ್ಯಧಿಕವಾಗಿದ್ದಾರೆ. ಅನೇಕರು ನನ್ನ ವಿಷಯದಲ್ಲಿ ಅವನಿಗೆ ದೇವರಿಂದ ಸಹಾಯವು ಆಗುವುದೇ ಇಲ್ಲ ಎಂದು ಹೇಳಿಕೊಳ್ಳುತ್ತಾರೆ. ಆದರೂ ಯೆಹೋವನೇ, ನೀನು ನನ್ನನ್ನು ಕಾಯುವ ಗುರಾಣಿಯು, ನೀನು ನನ್ನ ಗೌರವಕ್ಕೆ ಆಧಾರನೂ ನನ್ನ ತಲೆಯನ್ನು ಎತ್ತುವಂತೆ ಮಾಡುವವನೂ ಆಗಿದ್ದಿ. ನಾನು ಸ್ವರವೆತ್ತಿ ಯೆಹೋವನಿಗೆ ಮೊರೆಯಿಡುವಾಗ ಆತನು ತನ್ನ ಪರಿಶುದ್ಧ ಪರ್ವತದಿಂದ ಸದುತ್ತರವನ್ನು ಅನುಗ್ರಹಿಸುತ್ತಾನೆ. ಯೆಹೋವನು ನನ್ನನ್ನು ಕಾಪಾಡುವವನು, ಆದುದರಿಂದ ನಾನು ಮಲಗಿಕೊಂಡು ನಿದ್ದೆ ಮಾಡಿ ಸುಖವಾಗಿ ಎಚ್ಚರಗೊಂಡೆನು. ನನ್ನ ಸುತ್ತಲೂ ಸನ್ನದ್ಧರಾಗಿ ನಿಂತಿರುವ ಸಾವಿರಾರು ವೈರಿಗಳಿಗಾದರೂ ನಾನು ಹೆದರೆನು. ಆಮೆನ್. ಈ ಕೀರ್ತನೆಯನ್ನು ದಾವೀದನು ಅರಮನೆಯಿಂದ ಓಡಿ ಹೋಗುವಾಗ ಬರೆದಿದ್ದನು. ಯಾವ ಜನರಿಗೆ ಅವನು ಬಿಡುಗಡೆ ನೀಡಿದ್ದನೋ ಅದೇ ಜನರು ಈಗ ಅವನಿಗೆ ವಿರುದ್ಧವಾಗಿ ನಿಂತಿದ್ದಾರೆ. ಅವನಿಗಾಗಿ ಹೋರಾಡಿದ ಸೇನಾಧಿಪತಿಗಳು ಸಹ ಅವರೊಳಗಿದ್ದರು. ಅವನ ಮಗ ಅಬ್ಸಲೋಮನು ಅವನಿಗೆ ತಿರುಗಿ ಬಿದ್ದಿದ್ದಾನೆ, ಅವನನ್ನು ಕೊಲ್ಲಲು.
ಈಗ ದಾವೀದನು ಓಡಿ ಹೋಗುತ್ತಾ ಇರುವಾಗ ಈ ಕೀರ್ತನೆಯನ್ನು ರಚಿಸುತ್ತಾನೆ. ಯೆಹೋವನೇ, ನನ್ನ ವಿರೋಧಿಗಳು ಎಷ್ಟೋ ಹೆಚ್ಚಾಗಿದ್ದಾರೆ. ನನಗೆ ವೈರಿಗಳಾಗಿ ನಿಂತ ಜನರು ಅತ್ಯಧಿಕವಾಗಿದ್ದಾರೆ. ಅನೇಕರು ನನ್ನ ವಿಷಯದಲ್ಲಿ ಅವನಿಗೆ ದೇವರಿಂದ ಸಹಾಯವು ಆಗುವುದೇ ಇಲ್ಲ ಎಂದು ಹೇಳಿಕೊಳ್ಳುತ್ತಾರೆ. ಅವನ ಜೊತೆಗಿದ್ದವರು ಸಹ ಹೇಳುತ್ತಾರೆ, ದೇವರು ದಾವೀದನ ಪರವಾಗಿ ಇಲ್ಲವೆಂದು. ಇನ್ನು ಮುಂದೆ ದೇವರ ಸಹಾಯ ಅವನಿಗೆ ಸಿಗಲಿಕ್ಕಿಲ್ಲವೆಂದು. ದಾವೀದನು ತನ್ನ ಜೀವನದ ದಿನಗಳನ್ನು ನೋಡಿದರೆ ಯಾವಾಗಲೂ ಅವನು ತೊಂದರೆಗಳಿಂದ ಸುತ್ತುವರಿದಿದ್ದ. ವೈರಿಗಳು ಅವನ ಸುತ್ತಲೂ ಇರುವುದು ಹಾಗೂ ಯಾರಿಗಾಗಿ ಅವನ ಜೀವನವನ್ನು ಅಪಾಯಕ್ಕೆ ಒಡ್ಡಿದ್ದ ಆ ಜನರು ಈಗ ಅವನಿಗೆ ವಿರುದ್ಧವಾಗಿ ಎದ್ದಿದ್ದಾರೆ. ಅವನ ಸಮಾಲೋಚಕರು ಅಹೀತೋಫೆಲೆ ಹಾಗೂ ಇತರರು ಸೇನಾಧಿಪತಿಗಳು ಎಲ್ಲರೂ ಈಗ ಅವನನ್ನು ಕೊಲ್ಲಲು ತಯಾರಾಗಿದ್ದಾರೆ. ಆದುದರಿಂದ ದಾವೀದನು ತನ್ನ ಪ್ರಾಣವನ್ನು ಕಾಪಾಡಲು ಅವರಿಂದ ಓಡಿ ಹೋಗುತ್ತಾನೆ ಮತ್ತು ಹೇಳುತ್ತಾನೆ, ಯೆಹೋವನೇ, ನನ್ನ ವಿರೋಧಿಗಳು ಎಷ್ಟೋ ಹೆಚ್ಚಾಗಿದ್ದಾರೆ. ನನಗೆ ವೈರಿಗಳಾಗಿ ನಿಂತ ಜನರು ಅತ್ಯಧಿಕವಾಗಿದ್ದಾರೆ. ಅನೇಕರು ನನ್ನ ವಿಷಯದಲ್ಲಿ ಅವನಿಗೆ ದೇವರಿಂದ ಸಹಾಯವು ಆಗುವುದೇ ಇಲ್ಲ ಎಂದು ಹೇಳಿಕೊಳ್ಳುತ್ತಾರೆ. 5ನೆಯ ವಾಕ್ಯವು ಹೇಳುತ್ತದೆ, ಯೆಹೋವನು ನನ್ನನ್ನು ಕಾಪಾಡುವವನು. ಆದುದರಿಂದ ನಾನು ಮಲಗಿಕೊಂಡು ನಿದ್ದೆ ಮಾಡಿ ಸುಖವಾಗಿ ಎಚ್ಚರಗೊಂಡೆನು. ವಾಕ್ಯ 4 ಹೇಳುತ್ತದೆ, ನಾನು ಸ್ವರವೆತ್ತಿ ಯೆಹೋವನಿಗೆ ಮೊರೆ ಇಡುವಾಗ ಆತನು ತನ್ನ ಪರಿಶುದ್ಧ ಪರ್ವತದಿಂದ ಸದುತ್ತರವನ್ನು ಅನುಗ್ರಹಿಸ್ತಾನೆ. ಆಮೇನ್. ಹೌದು, ಇದು ಸೂಚಿಸುತ್ತದೆ ಹಲವು ರಾತ್ರಿಗಳು ನಿದ್ರೆ ಇಲ್ಲದೆ ಕಳೆದ ರಾತ್ರಿಗಳು, ದುಃಖದಿಂದ, ಸಂಕಟದಿಂದ, ನೋವಿನಿಂದ ಕಳೆದವುಗಳು. ಹಾಗೂ ಒಂದು ದಿನ ಅವನು ದೇವರಿಗೆ ಮೊರೆ ಇಡುತ್ತಾನೆ. ಅವನ ಮೊರೆಯನ್ನು ದೇವರು ಕೇಳಿಸಿಕೊಂಡನೆಂದು ನಂಬುತ್ತಾನೆ ಹಾಗೂ ಹೇಳುತ್ತಾನೆ, ನಾನು ಮಲಗಿಕೊಂಡು ನಿದ್ದೆ ಮಾಡಿ ಸುಖವಾಗಿ ಎಚ್ಚರಗೊಂಡೆನು. ಆಮೇನ್. ತಿಳಿತಲ್ಲವೇ? ಹೌದು, ಅನೇಕ ರಾತ್ರಿಗಳನ್ನು ನಿದ್ರೆ ಇಲ್ಲದೆ ಹಾಸಿಗೆಯಲ್ಲಿ ಮಲಗಿದ್ದರು, ನಿದ್ರೆ ಮಾಡದೆ. ಯಾಕೆಂದರೆ ಅವನ ಹೃದಯ ಮತ್ತು ಮನಸ್ಸು ಸಂಕಟದಿಂದ ಕೂಡಿತ್ತು. ಅವನೊಳಗೆ ಆತಂಕ ಪಡುತ್ತಿದ್ದ. ಅಂಥ ಸ್ಥಿತಿಯಲ್ಲಿ ನೀವ್ಯಾರಾದರೂ ಹಾದು ಹೋಗಿದ್ದೀರಾ? ನೀವು ಮಲಗುತ್ತೀರಿ, ಆದರೆ ನಿದ್ದೆಯು ನಿಮ್ಮ ಬಳಿಯೂ ಸಾರುವುದಿಲ್ಲ. ಅನೇಕ ವಿಷಯಗಳು ನಿಮ್ಮ ಹೃದಯಕ್ಕೆ ತೊಂದರೆಯನ್ನು ಕೊಡುತ್ತವೆ. ನಿಮ್ಮೊಳಗೆ ಆತಂಕವಿರುತ್ತದೆ ಅಥವಾ ನೋವು ಸಂಕಟವನ್ನು ನಿಮ್ಮೊಳಗೆ ಅನುಭವಿಸುತ್ತೀರಿ. ಇಲ್ಲಿ ದಾವೀದನು ಆತಂಕಕ್ಕೆ ಒಳಗಾಗಿದ್ದಾನೆ. ಅವನೊಳಗೆ ನೋವು ಮತ್ತು ಸಂಕಟ ತುಂಬಿರುತ್ತದೆ. ಆವಾಗ ಅವನು ಹೇಳುತ್ತಾನೆ, ನನ್ನ ಆತಂಕದಲ್ಲಿ ನಾನು ಯೆಹೋವನಿಗೆ ಮೊರೆಯಿಟ್ಟೆನು ಮತ್ತು ಆತನು ನನ್ನ ಮೊರೆಗೆ ಕಿವಿಗೊಟ್ಟನು. ನಾನು ಮಲಗಿದೆನು, ನಿದ್ದೆ ಮಾಡಿ ಸುಖವಾಗಿ ಎಚ್ಚರಗೊಂಡೆನು. ಆಮೇನ್. ವಾಕ್ಯವು ಮುಂದುವರಿಸಿ ಹೇಳುತ್ತದೆ, ನನ್ನ ಸುತ್ತಲೂ ಸನ್ನದ್ಧರಾಗಿ ನಿಂತಿರುವ ಸಾವಿರಾರು ವೈರಿಗಳಿಗಾದರೂ ನಾನು ಹೆದರೆನು ಎಂದು ಹೇಳುತ್ತಾನೆ. ಅವನ ವಿರುದ್ಧವಾಗಿದ್ದ ಜನಸಂಖ್ಯೆಯಾಗಲಿ ಅವನಿಗೆ ತೊಂದರೆ ಕೊಡುವವರಿಗಾಗಲಿ ಹೆದರೆನು, ಅಥವಾ ಅವನನ್ನು ಕೊಲ್ಲುವವರಾಗಲಿ ಯಾರೂ ನನಗೆ ಮುಖ್ಯವಾದವರಲ್ಲ. ಯಾಕೆಂದರೆ ವಾಕ್ಯ 3ರಲ್ಲಿ ಹೇಳಿದೆ, ಆದರೂ ಯೆಹೋವನೇ, ನೀನು ನನ್ನನ್ನು ಕಾಯುವ ಗುರಾಣಿಯೂ ನೀನು ನನ್ನ ಗೌರವಕ್ಕೆ ಆಧಾರನು, ನನ್ನ ತಲೆಯನ್ನು ಎತ್ತುವಂತೆ ಮಾಡುವವನೂ ಆಗಿದ್ದಿ. ಆಮೇನ್. ಹೌದು, ಅವನು ದೇವರಿಗೆ ಮೊರೆ ಇಡುವಾಗ ಅರಿತುಕೊಂಡ ಮತ್ತು ದೇವರಿಂದ ಭರವಸೆಯನ್ನು ಪಡೆದು, ನೀನು ನನ್ನನ್ನು ಕಾಯುವ ಗುರಾಣಿ ಆಗಿದ್ದಿ. ಆದುದರಿಂದ
ಅವನ ವಿರುದ್ಧವಾಗಿದ್ದ ಜನರ ಸಂಖ್ಯೆಯಾಗಲಿ ಅವರ ಉದ್ದೇಶವಾಗಲಿ ಅವರು ಏನು ಮಾಡಲು ಸಮರ್ಥರಾಗಿದ್ದಾರೆಂಬುದಾಗಿ ಅವನಿಗೆ ಮುಖ್ಯವಾಗಲಿಲ್ಲ. ಆದರೆ ಒಂದು ವಿಷಯ ಅವನಿಗೆ ಖಂಡಿತವಾಗಿಯೂ ತಿಳಿದಿತ್ತು, ದೇವರು ಅವನನ್ನು ಕಾಪಾಡುತ್ತಾನೆಂದು. ಆಮೆನ್. ಆದುದರಿಂದ ಅವನು ಹೇಳುತ್ತಾನೆ, ಯೆಹೋವನೇ, ನೀನು ನನ್ನನ್ನು ಕಾವ್ಯ ಗುರಾಣಿಯೂ ನೀನು ನನ್ನ ಗೌರವಕ್ಕೆ ಆಧಾರನೂ ನನ್ನ ತಲೆಯನ್ನು ಎತ್ತುವಂತೆ ಮಾಡುವವನೂ ಆಗಿದ್ದಿ. ಯಾವ ಗಳಿಗೆಯಲ್ಲಿ ದೇವರು ಅವನ ಗುರಾಣಿ ತಲೆಯನ್ನು ಎತ್ತುವಂತೆ ಮಾಡುವವನು, ಅವನನ್ನು ಉನ್ನತಕ್ಕೆ ಏರಿಸುವವನು ಎಂದು ತಿಳಿದುಕೊಂಡನೋ, ತಕ್ಷಣವೇ ಅವನ ಜೀವಕ್ಕೆ ವಿಶ್ರಾಂತಿ ಸಿಗುತ್ತದೆ. ಆತನಲ್ಲಿದ್ದ ನೋವು ಮತ್ತು ಆತಂಕ ಅವುಗಳಿಂದ ಬಿಡುಗಡೆ ಸಿಗುತ್ತದೆ. ಆಮೆನ್. ಮತ್ತು ಅವನು ದೇವರಿಗೆ ಹೇಳುತ್ತಾನೆ, ನೀನೇ ನನ್ನ ಮಹಿಮೆ. ಹೌದು, ಅವನು ದೇವರಿಗೆ ಹೇಳುತ್ತಾನೆ, ನೀನೇ ನನ್ನ ಮಹಿಮೆ, ನಿನ್ನಲ್ಲಿಯೇ ನನ್ನ ಭರವಸೆಯನ್ನಿಡುತ್ತೇನೆ, ನಿನ್ನನ್ನೇ ನಾನು ನಂಬಿದ್ದೇನೆ, ನೀನೇ ನನ್ನ ಮಹಿಮೆ. ನಿನ್ನ ವಿನಃ ಬೇರೆ ಯಾವುದೇ ಮಹಿಮೆಯನ್ನು ನಾನು ಬಯಸುವುದಿಲ್ಲ. ನೀನೇ ನನ್ನ ಮಹಿಮೆಯೂ ಗುರಾಣಿಯೂ ನನ್ನ ತಲೆಯನ್ನು ಎತ್ತುವಂತೆ ಮಾಡುವವನೂ ಆಗಿದ್ದಿ. ಆಮೆನ್. ಹೌದು, ನಿಮ್ಮ ಕಷ್ಟಗಳ ಹೋರಾಟಗಳ ನಡುವೆ ಆತನಿಗೆ ಮೊರೆ ಇಟ್ಟರೆ ನೀವು ಅರಿತುಕೊಳ್ಳುತ್ತೀರಿ, ಆತನು ನಿಮ್ಮ ಸುತ್ತಲೂ ಒಂದು ಗುರಾಣಿ ಆಗಿದ್ದಾನೆಂದು. ಆಮೆನ್. ಆತನು ನಿಮ್ಮ ಗುರಾಣಿ ಮಾತ್ರವಲ್ಲ, ನಿಮ್ಮ ಮಹಿಮೆ ಆಗಿರುತ್ತಾನೆ. ಆತನು ನಿಮ್ಮ ಭರವಸೆ, ಸಂತೋಷ, ಹೆಮ್ಮೆ ಆಗಿರುತ್ತಾನೆ. ನೀವು ಮಹಿಮೆಯನ್ನು ಹುಡುಕುವುದೆಲ್ಲವೂ ಆತನಾಗಿರುತ್ತಾನೆ. ಹಾಲೆಲೂಯ. ಆತನು ನಿಮ್ಮನ್ನು ಉನ್ನತಕ್ಕೇರಿಸುತ್ತಾನೆ. ಹೌದು, ಒಂದು ಸಮಯದಲ್ಲಿ ಅವನು ತುಂಬ ಸಂಕಟ ಮತ್ತು ನೋವಿನಿಂದ ಇದ್ದು, ವಂಚನೆಯ ನೋವು, ಮರಣದ ಭಯ, ದೊಡ್ಡ ಸೈನ್ಯವು ಅವನನ್ನು ಸುತ್ತುವರಿದಿದೆ. ಅವನ ಹೋರಾಟದ ಎಲ್ಲ ತಂತ್ರಗಳನ್ನು ತಿಳಿದವರು, ಅವನ ಜೊತೆ ಯುದ್ಧ ಮಾಡಿದ ಸೇನಾಧಿಪತಿಗಳು ಈಗ ಎಲ್ಲರೂ ಅವನಿಗೆ ವಿರುದ್ಧವಾಗಿದ್ದಾರೆ. ಅವನ ಎಲ್ಲ ಯುದ್ಧದ ಮಾರ್ಗಗಳನ್ನು ತಿಳಿದವರು, ಅವರೆಲ್ಲ ಈಗ ವಿರುದ್ಧವಾಗಿದ್ದಾರೆ. ಅವನ ಸಂಕಟ, ಆತಂಕ, ನಿದ್ದೆ ಬಾರದ ರಾತ್ರಿಗಳು ಇವುಗಳೆಲ್ಲದರ ನಡುವೆ ಇರುವಾಗ ಅವನು ದೇವರಿಗೆ ಮೊರೆ ಇಡುತ್ತಾನೆ. ಇವತ್ತು ನಿಮ್ಮ ಹೃದಯವನ್ನು ಯಾವುದು ಕಳವಳಗೊಳಿಸುತ್ತದೆ ನನಗೆ ತಿಳಿದಿಲ್ಲ. ಹೌದು, ಇವತ್ತು ನಿಮ್ಮ ಹೃದಯವನ್ನು ಯಾವುದು ತೊಂದರೆಗೆ ಒಳಪಡಿಸಿದೆ ನನಗೆ ಗೊತ್ತಿಲ್ಲ. ಆದರೆ ಇವತ್ತು ನೀವು ಆತನ ಕಡೆ ನೋಡಿದರೆ, ಆತನಿಗೆ ಮೊರೆ ಇಟ್ಟರೆ, ದೇವರ ವಾಕ್ಯವು ಹೇಳುತ್ತದೆ, ಆತನು ನಿಮ್ಮ ಗುರಾಣಿ, ಆತನು ನಿಮ್ಮ ಮಹಿಮೆ, ನಿಮ್ಮ ತಲೆಯನ್ನು ಎತ್ತುವವನು. ನೀವು ನಿಮ್ಮ ತಲೆಯನ್ನು ತಗ್ಗಿಸಬೇಕಾಗಿಲ್ಲ. ನಿಮ್ಮ ಆತಂಕ, ನೋವು, ಭಯದಿಂದ, ಹೌದು, ಇವುಗಳಿಂದ ನೀವು ತಲೆಯನ್ನು ತಗ್ಗಿಸಬೇಕಾಗಿಲ್ಲ. ಆಮೆನ್. ಆತನು ನಿಮ್ಮ ತಲೆಯನ್ನು ಎತ್ತುವಂತೆ ಮಾಡುವವನು. ಹಾಲೆಲೂಯ. ಕೀರ್ತನೆ 27 ವಾಕ್ಯ 1. ಯೆಹೋವನು ನನಗೆ ಬೆಳಕು, ರಕ್ಷಕನೂ ಆಗಿದ್ದಾನೆ. ನಾನು ಯಾರಿಗೆ ಭಯಪಟ್ಟೆನು? ಯೆಹೋವನು ನನ್ನ ಪ್ರಾಣದ ಆಧಾರವು. ನಾನು ಯಾರಿಗೆ ಹೆದರೇನು? ನನ್ನನ್ನು ಬಾಧಿಸಿರುವ ದುರ್ವೈರಿಗಳು ನನ್ನನ್ನು ನುಂಗಿಬಿಡಬೇಕೆಂದು ಬಂದು ತಾವೇ ನೆಲಕ್ಕೆ ಬಿದ್ದು ಹೋದರು. ನನಗೆ ವಿರುದ್ಧವಾಗಿ ದಂಡು ಬಂದು ಇಳಿದರೂ ನನಗೇನು ಭಯವಿಲ್ಲ. ಚತುರಂಗ ಬಲವು ಯುದ್ಧ ಸನ್ನದ್ಧವಾಗಿ ನಿಂತರೂ ಭರವಸೆ ಉಳ್ಳವನಾಗಿಯೇ ಇರುವೆನು. ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲೇ ವಾಸ ಮಾಡುತ್ತಾ ಆತನ ಪ್ರಸನ್ನತೆ ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. ಆಮೆನ್. ನನ್ನನ್ನು ಬಾಧಿಸುತ್ತಿರುವ ವೈರಿಗಳು, ನನ್ನನ್ನು ನುಂಗಿಬಿಡಬೇಕೆಂದು ಕಾಯುವ ದುರ್ವೈರಿಗಳು
ಈ ಎಲ್ಲದರ ನಡುವೆ ದಾವೀದನು ಹೇಳುತ್ತಾನೆ, ಅವನ ಒಂದೇ ಇಚ್ಛೆ ಎಲ್ಲವೂ ಅವನ ಸುತ್ತಲೂ ಒಳ್ಳೆಯದಾಗಿರುವಾಗ ಅಲ್ಲ, ಅವನ ಜೀವನದಲ್ಲಿ ಎಲ್ಲವೂ ಆರಾಮವಾಗಿರುವಾಗ, ಎಲ್ಲವೂ ಚೆನ್ನಾಗಿ ನಡೆಯುತ್ತಿರುವಾಗ ಅಲ್ಲ, ಎಲ್ಲವೂ ತಲೆಕೆಳಗಾದಾಗ, ಎಲ್ಲವೂ ವಿರುದ್ಧವಾಗಿರುವಾಗ, ಅವನ ವೈರಿಗಳು ಅವನನ್ನು ನುಂಗಲು ಕಾದುಕೊಂಡಿರುವಾಗ ಮಾತ್ರವಲ್ಲ, ಅವನು ಹೇಳುತ್ತಾನೆ, ದೊಡ್ಡ ಸೈನ್ಯವು ದಂಡಿಳಿದು ಬಂದರೂ ನಾನು ಒಂದನ್ನೇ ಬಯಸುತ್ತೇನೆ, ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪನೇ ಆಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. ಹೌದು, ನನ್ನ ಎಲ್ಲ ಹೋರಾಟಗಳ ನಡುವೆ ನಾನು ಆತನನ್ನೇ ಎದುರು ನೋಡುವೆನು. ಆಮೇನ್. ನಾನು ಆತನ ಸೌಂದರ್ಯವನ್ನೇ, ಆತನ ಮಹಿಮೆಯನ್ನೇ ಎದುರು ನೋಡುತ್ತಿರುವೆನು. ನಾನು ಆತನ ಮನೆಯಲ್ಲಿ ವಾಸಿಸಲು, ಆತನ ಸನ್ನಿಧಿಯಲ್ಲಿ ಇರಲು ಆಯ್ಕೆ ಮಾಡುತ್ತೇನೆ. ಆದರೆ ನಮ್ಮ ಜೀವನದಲ್ಲಿ ಹೋರಾಟಗಳು ಬರುವಾಗ ನಾವು ಎಷ್ಟೊಂದು ಅತಿಕ್ರಮಿಸಲ್ಪಡುತ್ತೇವೆ ಎಂದರೆ, ನಾವು ದೇವರ ಸನ್ನಿಧಿಯಿಂದ ದೂರ ಸರಿಯುತ್ತೇವೆ. ಆದರೆ ದಾವೀದನು ಹೇಳುತ್ತಾನೆ, ಅಂತಹ ಸಮಯದಲ್ಲಿ ನಾನು ದೇವರ ಮನೆಯಲ್ಲಿರಲು ಬಯಸ್ತೇನೆಂದು. ನನ್ನ ಎಲ್ಲ ಹೋರಾಟಗಳ ನಡುವೆ ನಾನು ದೇವರ ಮನೆಯಲ್ಲಿ ವಾಸಿಸಲು ಬಯಸುತ್ತೇನೆ. ಆಮೇನ್. ಆತನ ಪ್ರಸನ್ನತೆಯಲ್ಲಿ, ಆತನ ಸೌಂದರ್ಯವನ್ನು ಹುಡುಕುತ್ತಾ ನನ್ನ ದೃಷ್ಟಿಯನ್ನು ಆತನಲ್ಲಿ ನೆಲೆಗೊಳಿಸಿ. ಆಮೇನ್. ಅದೇ ನನ್ನ ಹೃದಯದ ಒಂದೇ ಬಯಕೆಯಾಗಿದೆ. ಆಮೇನ್. ಅದನ್ನೇ ನನ್ನೆಲ್ಲ ಹೋರಾಟಗಳ ನಡುವೆ ನಾನು ಬಯಸುವುದು, ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೆ. ಆದರೆ ನಮ್ಮ ಜೀವನದಲ್ಲಿ ಇದನ್ನು ನಾವು ಕೊನೆಯದಾಗಿ ಮಾಡುವುದು. ನಮ್ಮ ಹೋರಾಟಗಳ ನಡುವೆ ನಾವು ದೂರಲು ಪ್ರಾರಂಭಿಸುತ್ತೇವೆ, ನಾವು ಪ್ರಶ್ನಿಸಲು ಆರಂಭಿಸುತ್ತೇವೆ. ಸರಿಯಲ್ಲವೇ? ನಿಮ್ಮ ತೊಂದರೆಗಳ, ಸಮಸ್ಯೆಗಳ, ಹೋರಾಟಗಳ ನಡುವೆ ನೀವು ದೂರಲು, ಪ್ರಶ್ನಿಸಲು ಪ್ರಾರಂಭಿಸುತ್ತೀರಿ. ದೇವರೇ, ನೀವು ನನ್ನನ್ನು ಪ್ರೀತಿಸುತ್ತೀರಾ? ನಿಮಗೆ ನನ್ನ ಬಗ್ಗೆ ಕಾಳಜಿ ಇದೆಯೇ? ಅಂತಹ ಯೋಚನೆಗಳು ಸ್ವಾಭಾವಿಕವಾಗಿ ಮೊದಲು ನಮ್ಮ ಮನಸ್ಸಿಗೆ ಬರುತ್ತವೆ. ಆದರೆ ದಾವೀದನು ಹೇಳುತ್ತಾನೆ, ನನ್ನೆಲ್ಲ ಹೋರಾಟದ ನಡುವೆ ನಾನು ಮೊದಲಿಗೆ ದೇವರ ಪ್ರಸನ್ನತೆಯನ್ನು ಹುಡುಕುತ್ತೇನೆ. ಆಮೇನ್. ಆತನನ್ನು ದೂರಲು ಅಲ್ಲ, ಅದರ ಬದಲಿಗೆ ಆತನ ಪ್ರಸನ್ನತೆಯನ್ನು ನೋಡಲು. ಸರಿಯಲ್ಲವೇ? ಆಮೇನ್. ಎಂತಹ ಅದ್ಭುತವಾದ ದೇವರಿವನು. ಹಾಲೆಲೂಯ. ಕೀರ್ತನೆ 27 ವಾಕ್ಯ 5 ಮತ್ತು 6. ಅಪಾಯ ಕಾಲದಲ್ಲಿ ಆತನು ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವನು, ತನ್ನ ಗುಡಾರವೆಂಬ ಆಶ್ರಯ ಸ್ಥಾನದಲ್ಲಿ ನನ್ನನ್ನು ಭದ್ರಪಡಿಸುವನು. ಪರ್ವತ ಶಿಖರದ ಮೇಲೆ ನನ್ನ ಸುರಕ್ಷಿತವಾಗಿ ನಿಲ್ಲಿಸುವನು. ಹೀಗಿರುವುದರಿಂದ ನನ್ನ ಸುತ್ತಲಿರುವ ವೈರಿಗಳ ಮೇಲೆ ನನ್ನ ತಲೆ ಎತ್ತಲ್ಪಟ್ಟಿರುವುದು. ನಾನು ಯೆಹೋವನ ಗುಡಾರದಲ್ಲಿ ಉತ್ಸಾಹಧ್ವನಿಯೊಡನೆ ಯಜ್ಞಗಳನ್ನು ಸಮರ್ಪಿಸುವೆನು, ಆತನನ್ನು ಹಾಡುತ್ತಾ ವಾದ್ಯ ಬಾರಿಸುವೆನು. ಹೌದು, ದಾವೀದನು ಹೇಳುತ್ತಾನೆ, ಅಪಾಯ ಕಾಲದಲ್ಲಿ ಆತನನ್ನು ಹುಡುಕಿದರೆ ಆತನು ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವನು. ಹಾಲೆಲೂಯ. ಅಪಾಯದ ಕಾಲದಲ್ಲಿ ನಾನು ಆತನಿಂದ ಬೇರೆ ಇರಲು ಬಯಸುವುದಿಲ್ಲ. ಅಪಾಯದ ಕಾಲದಲ್ಲಿ ನಾನು ಆತನ ಸನ್ನಿಧಿಗೆ ಬರುವೆನು ಮತ್ತು ಆತನು ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವನು. ತನ್ನ ಗುಡಾರ ಎಂಬ ಆಶ್ರಯ ಸ್ಥಾನದಲ್ಲಿ
ನನ್ನನ್ನು ಭದ್ರಪಡಿಸುವನು. ಪರ್ವತ ಶಿಖರದ ಮೇಲೆ ನನ್ನನ್ನು ಸುರಕ್ಷಿತವಾಗಿ ನಿಲ್ಲಿಸುವನು. ಕೆಲವೊಂದು ಹೋರಾಟಗಳಲ್ಲಿ ನೀವು ತುಂಬ ಕೆಳಮಟ್ಟಕ್ಕೆ ಇಳಿದಿದ್ದೀರೆಂದು ಭಾವಿಸಿದರೆ, ನೀವೊಂದು ಹೊಂಡದಲ್ಲಿ ಬಿದ್ದಿದ್ದೀರೆಂದು ಭಾವಿಸಿದರೆ, ಆ ಸಮಯದಲ್ಲಿ ನೀವು ದೇವರ ಸನ್ನಿಧಿಗೆ ಬರಬೇಕು. ನಿಮ್ಮ ಸ್ವಾಭಾವಿಕ ಮನುಷ್ಯತ್ವ, ನಿಮ್ಮ ಮನಸ್ಸು ಎಲ್ಲವೂ ವಿರೋಧಿಸಿದರು. ದಾವೀದನು ಹೇಳುತ್ತಾನೆ, ನನ್ನೆಲ್ಲ ತೊಂದರೆಗಳ ನಡುವೆ, ಅಪಾಯಗಳ ನಡುವೆ ನಾನು ದೇವರ ಸನ್ನಿಧಿಯಿಂದ ದೂರ ಇರಲು ಬಯಸುವುದಿಲ್ಲವೆಂದು. ಬೇರೆಲ್ಲೂ ಹೋಗಲು ಬಯಸುವುದಿಲ್ಲ. ಆತನ ಪ್ರಸನ್ನತೆಯಲ್ಲಿರಲು ಬಯಸುತ್ತೇನೆ. ಯಾಕೆಂದರೆ ನಾನು ಆತನ ಸನ್ನಿಧಿಯಲ್ಲಿದ್ದರೆ ಆತನು ನನ್ನನ್ನು ಅಡಗಿಸುವನು, ಆತನ ಗುಪ್ತ ಸ್ಥಳದಲ್ಲಿ ಮರೆಮಾಡುವನು. ಆಮೇನ್. ಆತನು ನನ್ನನ್ನು ಪರ್ವತ ಶಿಖರದ ಮೇಲೆ ಸುರಕ್ಷಿತವಾಗಿ ನಿಲ್ಲಿಸುವನು. ಆತನು ನನ್ನನ್ನು ಉನ್ನತಕ್ಕೇರಿಸುವನು. ಹಾಲೆಲೂಯ. ಮುಂದುವರಿಸಿ ಹೇಳುತ್ತಾನೆ, ಹೀಗಿರುವುದರಿಂದ ನನ್ನ ಸುತ್ತಲಿರುವ ವೈರಿಗಳ ಮೇಲೆ ನನ್ನ ತಲೆ ಎತ್ತಲ್ಪಟ್ಟಿರುವುದು. ದೇವರಿಂದ ಮಾತ್ರ ನಿಮ್ಮ ತಲೆಯನ್ನು ಎತ್ತಲು ಸಾಧ್ಯವಿದೆ. ಆಮೇನ್. ಇದು ದಾವೀದನಿಗೆ ಸರಿಯಾಗಿ ತಿಳಿದಿತ್ತು. ಆದುದರಿಂದ ಅವನು ಹೇಳುತ್ತಾನೆ, ನನ್ನೆಲ್ಲ ಹೋರಾಟಗಳ ನಡುವೆ ನಾನು ಆತನ ಸನ್ನಿಧಿಗೆ ಓಡುವೆನು. ನಾನು ಆತನ ಗುಪ್ತ ಸ್ಥಳದಲ್ಲಿ ವಾಸಿಸುವೆನು. ನಾನು ಆತನಲ್ಲಿ ಆಶ್ರಯವನ್ನು ಪಡೆಯುವೆನು. ಆಮೇನ್. ಯಾಕೆಂದರೆ ಆತನು ಮಾತ್ರ ಪರ್ವತ ಶಿಖರದ ಮೇಲೆ ನನ್ನನ್ನು ಸುರಕ್ಷಿತವಾಗಿ ನಿಲ್ಲಿಸುವನು, ಹಾಗೂ ನನ್ನ ಸುತ್ತಲಿರುವ ವೈರಿಗಳ ಮೇಲೆ ನನ್ನ ತಲೆ ಎತ್ತಲ್ಪಡುವುದು. ಆಮೇನ್. ಮುಂದುವರಿಸಿ ಹೇಳುತ್ತಾನೆ, ನಾನು ಯೆಹೋವನ ಗುಡಾರದಲ್ಲಿ ಉತ್ಸಾಹಧ್ವನಿಯೊಡನೆ ಯಜ್ಞಗಳನ್ನು ಸಮರ್ಪಿಸುವೆನು. ಆತನನ್ನು ಹಾಡುತ್ತಾ ವಾದ್ಯ ಬಾರಿಸುವೆನು. ಆಮೇನ್. ಹೌದು, ಸಂಕಟದಿಂದ ಆತಂಕದಿಂದ ದೂರುತ್ತಾ ಇರುವ ಬದಲು ನಾನು ಉತ್ಸಾಹಧ್ವನಿಯೊಡನೆ ಯಜ್ಞಗಳನ್ನು ಸಮರ್ಪಿಸುವೆನು. ಆಮೇನ್. ಸ್ವಾಭಾವಿಕವಾಗಿ ನಾವೆಂದಿಗೂ ಹಾಗೆ ಮಾಡಲು ಸಾಧ್ಯವಿಲ್ಲ, ಸರಿಯಲ್ಲವೇ? ನಿಮ್ಮ ಸುತ್ತಲೂ ತೊಂದರೆಗಳು, ಅಪಾಯಗಳು ಇರುವಾಗ ಉತ್ಸಾಹಭರಿತವಾದುದು ಯಾವುದು ಬರಲು ಸಾಧ್ಯವಿಲ್ಲ. ಬೇರೆಲ್ಲದರ ಹೊರತು ದೇವರ ಸನ್ನಿಧಿಗೆ ಬರುವ ತನಕ. ಆಮೇನ್. ಆತನ ಪ್ರಸನ್ನತೆಗೆ ಬಂದು ಆತನ ಮುಖವನ್ನು ಹುಡುಕುವವರೆಗೆ. ದಾವೀದನು ಹೇಳುತ್ತಾನೆ, ನನ್ನ ಒಂದೇ ಇಚ್ಛೆಯಾಗಿದೆ, ಎಲ್ಲವೂ ಚೆನ್ನಾಗಿ ನಡೆಯುವಾಗ ಮಾತ್ರವಲ್ಲ, ನನ್ನ ಹೋರಾಟಗಳ ನಡುವೆ, ನನ್ನ ಅಪಾಯಗಳ ನಡುವೆ, ನನ್ನ ಸುತ್ತಲಿರುವವರು ನನ್ನನ್ನು ನುಂಗಿಬಿಡಲು ಕಾಯ್ದುಕೊಂಡಿರುವಾಗ ನನ್ನ ಇಚ್ಛೆಯು ಆತನ ಪ್ರಸನ್ನತೆಯಲ್ಲಿರುವುದು, ಆತನ ಗುಪ್ತ ಸ್ಥಳದಲ್ಲಿ. ಯಾಕೆಂದರೆ ಆತನು ನನ್ನನ್ನು ಉನ್ನತಕ್ಕೆ ಏರಿಸಲು ಶಕ್ತನಾಗಿದ್ದಾನೆ, ನನ್ನನ್ನು ಪರ್ವತ ಶಿಖರದ ಮೇಲೆ ನಿಲ್ಲಿಸಲು, ನನ್ನ ತಲೆಯನ್ನು ಎತ್ತಲು ಸಮರ್ಥನಾಗಿದ್ದಾನೆ. ಆಮೇನ್. ಆದುದರಿಂದ ನಾನು ಯೆಹೋವನ ಗುಡಾರದಲ್ಲಿ ಉತ್ಸಾಹಧ್ವನಿಯೊಡನೆ ಯಜ್ಞಗಳನ್ನು ಸಮರ್ಪಿಸುವೆನು. ಆತನನ್ನು ಹಾಡುತ್ತಾ ವಾದ್ಯ ಬಾರಿಸುವೆನು. ಹೌದು, ನೀವು ಆತನ ಪ್ರಸನ್ನತೆಯನ್ನು ಹುಡುಕುವಾಗ, ಆತನಿಗೆ ಮೊರೆಯಿಡುವಾಗ, ನಿಮ್ಮ ಹೋರಾಟಗಳ ನಡುವೆ, ನಿಮ್ಮ ನೋವಿನಲ್ಲಿ, ಆಗ ಮಾತ್ರ ನೀವು ತಿಳಿಯುತ್ತೀರಿ ದೇವರು ನಿಮ್ಮ ಪರವಾಗಿದ್ದಾರೆಂದು. ಆತನು ಮಾತ್ರ ನಿಮ್ಮನ್ನು ಮೇಲಕ್ಕೆತ್ತುವವನು. ಆಮೇನ್. ಕೀರ್ತನೆ 46 ವಾಕ್ಯ 1. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಆದುದರಿಂದ ಭೂಮಿ ಮಾರ್ಪಟ್ಟರೂ, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರೂ ನನಗೇನೂ ಭಯವಿಲ್ಲ. ಸಮುದ್ರವು ಬೋರ್ಗರೆಯುತ್ತಾ ನೊರೆಯನ್ನು ಕಾರಿದರೇನು, ಅದರ ಅಲ್ಲಕಲ್ಲೋಲಗಳಿಂದ ಪರ್ವತಗಳು ಚಲಿಸಿದರೂ ಭಯವಿಲ್ಲ.
ಒಂದು ನದಿ ಇದೆ, ಅದರ ಕಾಲುವೆಗಳು ಪರಾತ್ಪರನಾದ ದೇವರ ಪರಿಶುದ್ಧ ನಿವಾಸ ಸ್ಥಾನವಾಗಿರುವ ದೇವರ ನಗರವನ್ನು ಸಂತೋಷಪಡಿಸುತ್ತವೆ. ಆಮೇನ್. ಇಲ್ಲಿ ಸುತ್ತಲೂ ಇರುವ ವಿಪರೀತ ಸನ್ನಿವೇಶಗಳ ಬಗ್ಗೆ ತಿಳಿಸುತ್ತದೆ. ಪರ್ವತಗಳು ಚಲಿಸುವುದು ಅಂದರೆ ಜ್ವಾಲಾಮುಖಿ ಆಗಿರಬಹುದು ಅಥವಾ ಭೂಕಂಪವಿರಬಹುದು. ಆದರೆ ಪರ್ವತಗಳು ಚಲಿಸಿದವು. ಸಮುದ್ರವು ಬೋರ್ಗರೆಯುತ್ತ ನೊರೆಯನ್ನು ಕಾರಿದರೇನು? ಸಮುದ್ರದ ನಡುವೆ ಅಂದರೆ ಸುನಾಮಿ ಇರಬಹುದು ಅಥವಾ ಬೇರೇನಾದರೂ ಇರಬಹುದು. ಆದರೆ ಅತ್ಯಂತ ಕೆಟ್ಟ ಸಂದರ್ಭಗಳು. ಸಮುದ್ರವು ಬೋರ್ಗರೆಯುತ್ತ ನೊರೆಯನ್ನು ಕಾರುತ್ತದೆ, ಭೂಮಿಯು ಮಾರ್ಪಡುತ್ತದೆ, ಪರ್ವತಗಳು ಚಲಿಸುತ್ತವೆ. ಆದರೆ ನಾನು ಭಯಪಡುವುದಿಲ್ಲ, ಯಾಕೆಂದರೆ ನಾನು ದೇವರಲ್ಲಿ ಆಶ್ರಯವನ್ನು ಪಡೆದಿದ್ದೇನೆ. ಕೀರ್ತನಗಾರನು ಹೇಳುತ್ತಾನೆ, ದೇವರು ನನ್ನ ಆಶ್ರಯದುರ್ಗವಾಗಿದ್ದಾನೆ. ಹೌದು, ಅತ್ಯಂತ ಕೆಟ್ಟ ಸಂದರ್ಭಗಳು ಅವನ ಸುತ್ತಲೂ ಇವೆ. ಸುನಾಮಿ, ಜ್ವಾಲಾಮುಖಿ, ಭೂಕಂಪ, ಪರ್ವತಗಳು ಚಲಿಸುವುದು, ಭೂಮಿಯು ಮಾರ್ಪಡುವುದು. ಇವೆಲ್ಲ ನಡೆದರೂ ನನಗೆ ಭಯವಿಲ್ಲ, ಯಾಕೆಂದರೆ ನಾನು ದೇವರನ್ನು ಆಶ್ರಯಿಸಿದ್ದೇನೆ. ಆಮೇನ್. ಹಾಗೂ ವಾಕ್ಯ 4 ತಿಳಿಸ್ತದೆ, ಒಂದು ನದಿ ಇದೆ, ಅದರ ಕಾಲುವೆಗಳು ಪರಾತ್ಪರನಾದ ದೇವರ ಪರಿಶುದ್ಧ ನಿವಾಸ ಸ್ಥಾನವಾಗಿರುವ ದೇವರ ನಗರವನ್ನು ಸಂತೋಷಪಡಿಸುತ್ತವೆ. ಹೌದು, ಈ ಎಲ್ಲ ಕೆಟ್ಟ ಸಂದರ್ಭಗಳು ಜರುಗುವಾಗ ಅವನು ಹೇಳುತ್ತಾನೆ, ಅವುಗಳ ಮಧ್ಯೆ ಒಂದು ನದಿ ಇದೆ, ಅದರ ಕಾಲುವೆಗಳು ಪರಾತ್ಪರನಾದ ದೇವರ ನಗರವನ್ನು ಸಂತೋಷಪಡಿಸುತ್ತವೆ. ಅಂದರೆ ಇಲ್ಲಿ ತಿಳಿಸುವುದೇನೆಂದರೆ, ದೇವರಿಂದ ಹರಿಯುವ ಆ ಜೀವವು ಸಂತೋಷವನ್ನುಂಟು ಮಾಡುತ್ತದೆ. ಅಲ್ಲಿ ಹರಿಯುವ ಆ ಜೀವ ಹೊಳೆಯು ಶಕ್ತಿಯಿಂದ ತುಂಬಿದೆ. ಆತನ ಹೊಳೆಯು ರಕ್ಷಣೆ ಮತ್ತು ಆಧಾರವನ್ನು ಹೊಂದಿದೆ. ಅದು ಆ ಎಲ್ಲ ಕೆಟ್ಟ ಸಂದರ್ಭಗಳಲ್ಲಿ ಇರುವವರಿಗೆ ಆರಾಮವನ್ನು ನೀಡುತ್ತದೆ. ಆಮೇನ್. ಕೀರ್ತನಗಾರನು ಹೇಳುತ್ತಾನೆ, ಆ ಅಸ್ತವ್ಯಸ್ತತೆಯಲ್ಲಿರುವಾಗ ಅಲ್ಲೊಂದು ನದಿಯು ಹರಿಯುತ್ತದೆ, ಅದರ ಕಾಲುವೆಗಳು ದೇವರ ನಗರವನ್ನು ಸಂತೋಷಪಡಿಸುತ್ತವೆ. ದೇವರ ಜನರಿಗೆ ಆ ನದಿಯು ದೊರೆಯುತ್ತದೆ. ದೇವರ ನದಿಯ ಶಕ್ತಿ, ಬಲ ಹಾಗೂ ಮಹಿಮೆಯು ಅವರನ್ನು ಸಂತೋಷಪಡಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಆಮೇನ್. ಆ ಎಲ್ಲ ಅಸ್ತವ್ಯಸ್ತತೆಯಲ್ಲಿ ಸಂತೋಷವನ್ನು ಉಂಟು ಮಾಡಲು ಶಕ್ತವಾಗಿದೆ. ಅಲ್ಲಿ ಹರಿಯುವ ಆ ಹೊಳೆಯು, ಆದರೆ ನೀವು ಆ ನದಿಯ ಬಳಿಗೆ ಬರಬೇಕು. ದೇವರ ಸಿಂಹಾಸನದಿಂದ ಆ ನದಿಯು ಹರಿಯುತ್ತದೆ. ಅದರ ಕಾಲುವೆಗಳು ದೇವರ ನಗರವನ್ನು ಸಂತೋಷಪಡಿಸುತ್ತವೆ. ಆದುದರಿಂದ ದಾವೀದನು ಹೇಳುತ್ತಾನೆ, ನಾನಲ್ಲಿ ಉತ್ಸಾಹಧ್ವನಿಗೈದು ದೇವರ ಪ್ರಸನ್ನತೆಯಲ್ಲಿ ಆನಂದಿಸುವೆನು. ಯಾಕೆಂದರೆ ದೇವರ ಸಿಂಹಾಸನದಿಂದ ಹರಿಯುವ ಆ ನದಿಯನ್ನು ಅವನು ಅರಿತಿದ್ದಾನೆ. ಅಲ್ಲಿಂದ ಹರಿಯುವ ಆ ಹೊಳೆಯು ಅವನನ್ನು ಸಂತೋಷಪಡಿಸುತ್ತದೆ. ಸರಿಯಲ್ಲವೇ? ಆ ಎಲ್ಲ ಕೆಟ್ಟ ಸಂದರ್ಭಗಳಲ್ಲಿ, ಅಸ್ತವ್ಯಸ್ತತೆಯಲ್ಲಿ ಒಂದು ನದಿಯು ಹರಿಯುತ್ತದೆ ಮತ್ತು ಅದು ದೇವರ ನಗರವನ್ನು ಸಂತೋಷಪಡಿಸುತ್ತದೆ. ಮತ್ತು ನೀವು ಆತನ ಪ್ರಸನ್ನತೆಯನ್ನು ಸೇರಿದ ಮೇಲೆ ಮಾತ್ರ ಅದನ್ನು ಅನುಭವಿಸಲು ಸಾಧ್ಯ. ಆಮೇನ್. ಹೌದು, ದೇವರ ಜೀವ ಕೊಡುವ ಶಕ್ತಿ ಅಲ್ಲಿರುವ ಎಲ್ಲ ಅಸ್ತವ್ಯಸ್ತತೆಯ ನಡುವೆ ಹರಿಯುತ್ತಿರುತ್ತದೆ. ನಿಮಗೆ ತೊಂದರೆ ಕೊಡುವ ಪ್ರತಿಯೊಂದು ವಿಷಯಗಳ ನಡುವೆ ಅಲ್ಲೊಂದು ನದಿಯು ಹರಿಯುತ್ತದೆ. ಅದರ ಕಾಲುವೆಗಳು ನಿಮ್ಮೊಳಗೆ ಆನಂದವನ್ನು, ಸಂತೋಷವನ್ನು ತರುವ ಸಾಮರ್ಥ್ಯವನ್ನು ಹೊಂದಿವೆ. ಆಮೇನ್. ಅಲ್ಲಿ ಹೊರಗೆ ಏನು ನಡೆಯುತ್ತಿದೆ ಎಂದು ಹೊಂದಿಕೊಂಡಲ್ಲ,
ಆತನ ಪವಿತ್ರಾತ್ಮನ ಹರಿವು, ಜೀವ ಕೊಡುವ ಜೀವವು ಹರಿಯುವುದು. ಹೌದು, ನಿಮ್ಮೆಲ್ಲ ತೊಂದರೆಗಳ ನಡುವೆ, ದುಃಖಗಳ ನಡುವೆ, ಆತಂಕಗಳ ನಡುವೆ, ಸಂಕಟಗಳ ನಡುವೆ ಒಂದು ನದಿಯು ಹರಿಯುತ್ತದೆ. ಅದು ನಿಮ್ಮ ಒಳಗೆ ಆನಂದವನ್ನು ಉಂಟು ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಆದರೆ ಒಂದು ಷರತ್ತಿನ ಮೇಲೆ, ನೀವು ಆತನ ಸನ್ನಿಧಿಗೆ ಬರಬೇಕು. ದಾವೀದನು ಹೇಳುತ್ತಾನೆ, ನಾನು ಒಂದೇ ವಿಷಯವನ್ನು ಹುಡುಕುತ್ತೇನೆ, ಆತನ ಪ್ರಸನ್ನತೆಯಲ್ಲಿ ವಾಸಿಸಲು. ಅವನು ಆತನ ಪ್ರಸನ್ನತೆಯನ್ನು ಹುಡುಕಲು ತಯಾರಿದ್ದಾನೆ. ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಹಾದು ಹೋದರೂ ಆ ನದಿಯನ್ನು, ಆ ಹೊಳೆಯನ್ನು ಸ್ಪರ್ಶಿಸಬೇಕು ಮತ್ತು ಅದರಲ್ಲಿ ವಾಸಿಸಬೇಕು. ಆಮೆನ್. ಸರಿಯಲ್ಲವೇ? ಹಾಲೆಲೂಯ. ವಾಕ್ಯ 5 ಓದುವ. ದೇವರು ಇದರಲ್ಲಿದ್ದಾನೆ, ಇದಕ್ಕೆ ಚಲನವೇ ಇಲ್ಲ. ಉದಯ ಕಾಲದಲ್ಲಿಯೇ ದೇವರು ಇದರ ಸಹಾಯಕ್ಕೆ ಬರುವನು. ಹೌದು, ದೇವರು ಇದರಲ್ಲಿದ್ದಾನೆ, ಇದಕ್ಕೆ ಚಲನವೇ ಇಲ್ಲ. ಹೌದು, ನಿಮ್ಮ ಬಲದಿಂದಲ್ಲ, ಆದರೆ ದೇವರು ಅದರ ನಡುವೆ ಇದ್ದಾನೆ. ದೇವರು ನಿಮ್ಮ ಗುರಾಣಿಯಾಗಿದ್ದಾನೆ. ದಾವೀದನು ಹೇಳುತ್ತಾನೆ, ನೀನು ನನ್ನ ಗುರಾಣಿ. ದೇವರ ವಾಕ್ಯವು ಹೇಳುತ್ತದೆ, ದೇವರು ಅದರ ಮಧ್ಯದಲ್ಲಿದ್ದಾನೆ, ಅದಕ್ಕೆ ಚಲನವೇ ಇಲ್ಲ. ಆಮೆನ್. ಅಪೊಸ್ತಲರ ಕೃತ್ಯ ಅಧ್ಯಾಯ 1 ವಾಕ್ಯ 4. ಒಮ್ಮೆ ಅವರೆಲ್ಲರೂ ಒಂದುಗೂಡಿದ ಸಂದರ್ಭದಲ್ಲಿ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ನನ್ನಿಂದ ಕೇಳಿದಂಥ ಮತ್ತು ತಂದೆಯು ಮಾಡಿದ ವಾಗ್ದಾನಗಳಿಗಾಗಿ ಇಲ್ಲೇ ಕಾದುಕೊಂಡಿರಿ. ಆಮೆನ್. ಯೇಸುವಿಗೆ ಆತನ ಶಿಷ್ಯರು ಒಂದೇ ವಿಷಯವನ್ನು ಮಾಡಬೇಕಿತ್ತು, ಅದು ಕಾದುಕೊಂಡಿರುವುದು, ಆತನ ಪ್ರಸನ್ನತೆಯಲ್ಲಿ ಕಾದುಕೊಂಡಿರುವುದು. ಹೌದಲ್ಲವೇ? ಆಮೆನ್. ಒಮ್ಮೆ ಅವರೆಲ್ಲರೂ ಒಂದುಗೂಡಿದ ಸಂದರ್ಭದಲ್ಲಿ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ನನ್ನಿಂದ ಕೇಳಿದಂಥ ಮತ್ತು ತಂದೆಯು ಮಾಡಿದ ವಾಗ್ದಾನಗಳಿಗಾಗಿ ಇಲ್ಲೇ ಕಾದುಕೊಂಡಿರಿ. ದೇವರ ಪ್ರಸನ್ನತೆಯಲ್ಲಿ ಕಾದುಕೊಂಡಿರುವುದು. ಆದರೆ ನಾವು ಅನೇಕ ಸಲ ಮುಂದಕ್ಕೆ ಚಲಿಸುತ್ತೇವೆ. ನೀವೊಂದು ಪಾತ್ರೆಯಲ್ಲಿ ನೀರನ್ನು ಒಲೆಯ ಮೇಲೆ ಇಡುತ್ತೀರಿ, ಅದು ಕುದಿಯುವ ಮೊದಲೇ ಕೆಳಗಿಡುತ್ತೀರಿ. ಪುನಃ ಬರುತ್ತೀರಿ, ಅದೇ ನೀರನ್ನು ಒಲೆಯ ಮೇಲೆ ಇಡುತ್ತೀರಿ ಹಾಗೂ ಕುದಿಯುವ ಮೊದಲೇ ಕೆಳಗಿಳಿಸುತ್ತೀರಿ. ಅದೇ ರೀತಿ ಅನೇಕ ಸಲ ನಾವು ದೇವರ ಪ್ರಸನ್ನತೆಗೆ ಬರುತ್ತೇವೆ. ಆದಿತ್ಯವಾರದ ಮೇಲೆ ಆದಿತ್ಯವಾರ ಹೇಗೆ ನೀರನ್ನು ಒಲೆಯ ಮೇಲಿಟ್ಟು ಕುದಿಯುವ ಮೊದಲೇ ಕೆಳಗಿಳಿಸುತ್ತೀರಿ, ಅದೇ ರೀತಿ ಆದಿತ್ಯವಾರ ಪವಿತ್ರಾತ್ಮನು ನಿಮ್ಮೊಳಗೆ ತನ್ನ ಕೆಲಸವನ್ನು ಪ್ರಾರಂಭಿಸುತ್ತಾನೆ. ನಂತರ ನೀವು ಹೋಗಿ ಇನ್ನೊಂದು ವಾರದವರೆಗೆ ಅದನ್ನು ಹಾಗೆಯೇ ಕೆಳಗಿಳಿಸಿ ಇಡುತ್ತೀರಿ. ಸರಿಯಲ್ಲವೇ? ನಿಮ್ಮ ಸುತ್ತಲೂ ಜರುಗುವ ಎಲ್ಲ ಕಾರ್ಯಗಳಿಂದಾಗಿ ದೇವರ ವಿಷಯದಲ್ಲಿ ನೀವು ತನ್ನಗಾಗುವಂತೆ ಮಾಡುತ್ತದೆ. ಹೌದು, ಆದಿತ್ಯವಾರ ಪವಿತ್ರಾತ್ಮನು ನಿಮ್ಮೊಳಗೆ ಮಾಡಿದ ಕಾರ್ಯವು ತನ್ನಗಾಗುತ್ತದೆ. ಹೇಗೆ ಒಲೆಯ ಮೇಲಿಂದ ಪಾತ್ರೆಯನ್ನು ತೆಗೆದು ಕೆಳಗಿಳಿಸಿದಂತೆ. ಹೌದು, ಅದರ ಸುತ್ತಲೂ ಇರುವ ತಣ್ಣಗಿನ ವಾತಾವರಣವು ಅದರಿಂದ ಎಲ್ಲ ಬಿಸಿಯನ್ನು ಆರಿಸುತ್ತದೆ. ಅದೇ ರೀತಿ ಪ್ರತಿ ಆದಿತ್ಯವಾರ ನೀವು ಚರ್ಚಿಗೆ ಬರುತ್ತೀರಿ. ಅಲ್ಲಿಯ ವಾತಾವರಣವು ನಿಮ್ಮೊಳಗಿದ್ದ ಪವಿತ್ರಾತ್ಮನನ್ನು ಪುನಃ ಚಟುವಟಿಕೆಗೆ ಒಳಪಡಿಸುತ್ತಾನೆ. ನಿಮ್ಮ ಹೃದಯವನ್ನು ಆತನ ಪ್ರೀತಿಗಾಗಿ ಬಿಸಿಯೇರಿಸುವಂತೆ ಮಾಡುತ್ತಾನೆ. ಹೇಗೆ ಆ ಪಾತ್ರೆಯನ್ನು ಒಲೆಯಿಂದ ತೆಗೆದು ಕೆಳಗಿಳಿಸುತ್ತಾರೆ, ಅದು ತಣ್ಣಗಾಗುತ್ತದೆ. ಅದೇ ರೀತಿ ನೀವು ಪ್ರಪಂಚಕ್ಕೆ ಹಿಂತಿರುಗುವಾಗ ನಿಮ್ಮ ಹೃದಯವು ತಣ್ಣಗಾಗುತ್ತದೆ. ಹೌದು, ಪವಿತ್ರಾತ್ಮನಿಂದಾಗಿ ಬಿಸಿಯೇರಿದ ಆ ಹೃದಯವು ತಣ್ಣಗಾಗುತ್ತದೆ. ಪುನಃ ಇನ್ನೊಂದು ಆದಿತ್ಯವಾರ ಪಾತ್ರೆಯನ್ನು ಒಲೆಯ ಮೇಲಿಟ್ಟ ಹಾಗೆ ದೇವರು ನಿಮ್ಮ ಹೃದಯವನ್ನು ಮುಟ್ಟುತ್ತಾರೆ, ನಿಮ್ಮೊಳಗೆ ಕಾರ್ಯವಹಿಸುತ್ತದೆ. ಹೌದು, ನಿಮ್ಮೊಳಗೆ ದೇವರ ಪ್ರೀತಿ
ಪುನಃ ಎದ್ದೇಳುವುದು ನಿಮಗೆ ಅರಿವಾಗುತ್ತದೆ ಹಾಗೂ ನೀವು ಆತನ ಪ್ರಸನ್ನತೆಯಲ್ಲಿರಲು ಬಯಸುತ್ತೀರಿ. ಆದರೆ ಪ್ರಪಂಚಕ್ಕೆ ಹಿಂತಿರುಗಿದಾಗ ಪುನಃ ಅದೇ ತಣ್ಣಗಿನ ಗ್ರಾನೈಟ್ ಕಲ್ಲು. ನೀವು ಪವಿತ್ರಾತ್ಮನಿಗೆ ನಿಮ್ಮೊಳಗೆ ಕುದಿಯಲು ಬೇಕಾದಷ್ಟು ಸಮಯವನ್ನು ನೀಡುವುದಿಲ್ಲ. ಅನೇಕ ಸಲ ದೇವರ ಜೊತೆಗಿನ ನಮ್ಮ ಸಂಬಂಧವು ಇದೇ ರೀತಿಯಾಗಿರುತ್ತದೆ. ನಾವು ಆತನ ಪ್ರಸನ್ನತೆಯಲ್ಲಿ ಕಾದುಕೊಂಡಿರುವುದಿಲ್ಲ. ಪವಿತ್ರಾತ್ಮನು ನಮ್ಮಲ್ಲಿ ಕಾರ್ಯವನ್ನು ಮಾಡಲು ನಾವು ಬರುತ್ತೇವೆ, ಸ್ವಲ್ಪ ಬಿಸಿಗೊಳಿಸುತ್ತೇವೆ ಮತ್ತು ಹಿಂತಿರುಗಿ ಹೋಗುತ್ತೇವೆ ಮತ್ತು ತಣ್ಣಗಾಗುತ್ತೇವೆ. ಹಾಗೂ ಕೆಲವರು 2 ವಾರ ಬರುವುದಿಲ್ಲವಾದರೆ ಅವರು ಮಂಜಿನಂತೆ ತಣ್ಣಗಾಗುತ್ತಾರೆ, ಸರಿಯಲ್ಲವೇ? ಆದರೆ ಆತನ ಪ್ರಸನ್ನತೆಯಲ್ಲಿ ಕಾದುಕೊಂಡಿರಿ. ಯೇಸು ಆತನ ಶಿಷ್ಯರಿಗೆ ಹೇಳಿದರು, ನನ್ನ ಪ್ರಸನ್ನತೆಯಲ್ಲಿ ಕಾದುಕೊಂಡಿರಿ. ಆಮೆನ್. ಯೋಹನ ಅಧ್ಯಾಯ 6 ವಾಕ್ಯ 1. ತರುವಾಯ ಯೇಸು ಗಲಿಲಾಯದ ಸಮುದ್ರವನ್ನು ದಾಟಿ ಆಚೆ ದಡಕ್ಕೆ ಹೋದನು. ಅದಕ್ಕೆ ತಿಬೇರಿಯ ಸಮುದ್ರವೆಂತಲೂ ಹೇಳುತ್ತಾರೆ. ಬಹು ಜನರು ಆತನು ರೋಗಿಗಳಲ್ಲಿ ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿದ್ದರಿಂದ ಜನರ ದೊಡ್ಡ ಗುಂಪು ಆತನನ್ನು ಹಿಂಬಾಲಿಸುತ್ತಿತ್ತು. ಆದರೆ ಯೇಸು ಬೆಟ್ಟವನ್ನೇರಿ ಅಲ್ಲಿ ತನ್ನ ಶಿಷ್ಯರೊಂದಿಗೆ ಕುಳಿತುಕೊಂಡನು. ಆಮೆನ್. ಜನರ ದೊಡ್ಡ ಗುಂಪು ಯೇಸುವನ್ನು ಹಿಂಬಾಲಿಸುತ್ತಿತ್ತು, ಸರಿಯಲ್ಲವೇ? ಯಾಕೆ ಜನರು ಹಿಂಬಾಲಿಸುತ್ತಿದ್ದರು? ಮೊದಲಿನ ವಾಕ್ಯವನ್ನು ಓದುವ. ಬಹು ಜನರು ಆತನು ರೋಗಿಗಳಲ್ಲಿ ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿದ್ದರಿಂದ ಜನರ ದೊಡ್ಡ ಗುಂಪು ಆತನನ್ನು ಹಿಂಬಾಲಿಸುತ್ತಿತ್ತು. ಹೌದು, ಆತನು ರೋಗಗಳನ್ನು ಗುಣ ಮಾಡಿದ್ದರಿಂದ, ಅನೇಕ ಸೂಚಕ ಕಾರ್ಯಗಳನ್ನು ರೋಗಿಗಳಲ್ಲಿ ಮಾಡಿದ್ದರಿಂದ ಜನರ ದೊಡ್ಡ ಗುಂಪು ಆತನನ್ನು ಹಿಂಬಾಲಿಸಿತು. ಆತನನ್ನು ಹಿಂಬಾಲಿಸುತ್ತಿದ್ದ ಆ ಜನರ ದೊಡ್ಡ ಗುಂಪು ರೋಗಗಳನ್ನು, ತೊಂದರೆಗಳನ್ನು, ನೋವುಗಳನ್ನು ಅನುಭವಿಸುವವರು ಗುಣ ಹೊಂದಲು ಬರುತ್ತಿದ್ದರು, ಯೇಸುವನ್ನು ಹಿಂಬಾಲಿಸುತ್ತಿದ್ದರು. ಹೌದು, ಈಗಿನ ಸಮಯದ ಸಭೆಗಳು ಸಹ ಇದೇ ರೀತಿಯವುಗಳು. ಯಾವಾಗ ಅವರಲ್ಲಿ ತೊಂದರೆಗಳು ಎದುರಾಗುತ್ತವೆ ಆವಾಗ ದೇವರ ಬಳಿ ಬರುತ್ತಾರೆ. ಅವರ ಗುಣ ಹೊಂದಿ ಬಿಡುಗಡೆ ಹೊಂದಿದರೆ ದೇವರ ಸಭೆಯಿಂದ ದೂರ ಸರಿಯುತ್ತಾರೆ. ಪುನಃ ತೊಂದರೆಗಳು ಎದುರಾದಾಗ ಪುನಃ ಹಾಜರಾಗುತ್ತಾರೆ, ಸರಿಯಲ್ಲವೇ? ಬಹು ಜನರು ಆತನು ರೋಗಿಗಳಲ್ಲಿ ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿದ್ದರಿಂದ ಜನರ ದೊಡ್ಡ ಗುಂಪು ಆತನನ್ನು ಹಿಂಬಾಲಿಸುತ್ತಿತ್ತು. ಆದರೆ ಯೇಸು ಬೆಟ್ಟವನ್ನೇರಿ ಅಲ್ಲಿ ತನ್ನ ಶಿಷ್ಯರೊಂದಿಗೆ ಕುಳಿತುಕೊಂಡನು. ಜನರ ದೊಡ್ಡ ಗುಂಪು ಆತನನ್ನು ಹಿಂಬಾಲಿಸುತ್ತಿತ್ತು. ಹೌದು, ಜನರಲ್ಲಿ ಅನೇಕ ಸಮಸ್ಯೆಗಳು, ತೊಂದರೆಗಳು, ರೋಗಗಳಿದ್ದವು. ಯೇಸು ಅವರನ್ನು ಗುಣಪಡಿಸುವ ಬದಲು ಅವರಿಂದ ದೂರ ಹೋದರು ಮತ್ತು ಒಂದು ಬೆಟ್ಟವನ್ನೇರಿದರು, ಸರಿಯಲ್ಲವೇ? ಈಗಿನ ಸಮಯವನ್ನು ನೋಡಿದರೆ ಜನರು ಭಾವಿಸುತ್ತಾರೆ, ದೇವರ ಮನುಷ್ಯನು, ದೇವರ ಸೇವಕನು ಅವರ ಸೇವೆ ಮಾಡಬೇಕೆಂದು, ಕರಗಳನ್ನಿಟ್ಟು ಪ್ರಾರ್ಥಿಸಬೇಕೆಂದು. ಆದರೆ ಯೇಸು ಏನು ಮಾಡಿದರು? ಅವರು ಜನರ ನಡುವೆ ಹೋಗಿ ಅವರನ್ನು ಗುಣಪಡಿಸುವ ಬದಲು ಆತನು ಬೆಟ್ಟವನ್ನೇರಿದನು. ಆತನು ಜನರ ಬಳಿ ಬರಲಿಲ್ಲ, ಅವರಿಂದ ದೂರ ಹೋದರು. ಹಾಗೂ ಜನರ ದೊಡ್ಡ ಗುಂಪು ಆತನ ಕಡೆಗೆ ಬರುವುದನ್ನು ಕಂಡರು. ಆತನು ಬೆಟ್ಟವನ್ನೇರಿ ಕುಳಿತುಕೊಂಡು ತನ್ನ ಶಿಷ್ಯರಲ್ಲಿ ಮಾತಾಡುತ್ತಿದ್ದನು, ಸರಿಯಲ್ಲವೇ? ಆತನು ಬೆಟ್ಟವನ್ನೇರಿ ಅಲ್ಲಿ ಕುಳಿತುಕೊಂಡನು ಮತ್ತು ಶಿಷ್ಯರಲ್ಲಿ ಮಾತಾಡುತ್ತಿದ್ದನು. ಈಗ ಜನರು ಆತನನ್ನು ಭೇಟಿಯಾಗಬೇಕಾದರೆ ಆ ಬೆಟ್ಟವನ್ನೇರಬೇಕಿತ್ತು. ದೊಡ್ಡ ಜನರ ಗುಂಪು ಆತನನ್ನು ಹಿಂಬಾಲಿಸುತ್ತಿತ್ತು. ಆದರೆ ಯೇಸು ಅಲ್ಲೇ ನಿಲ್ಲಲಿಲ್ಲ.
ಜನರನ್ನು ಮೆಚ್ಚಿಸಲು ಆತನು ಬೆಟ್ಟವನ್ನೇರಿ ಅಲ್ಲೇ ಕುಳಿತುಕೊಳ್ಳುತ್ತಾನೆ. ಹಾಗೂ ಜನರು ಆತನನ್ನು ಭೇಟಿಯಾಗಬೇಕಾದರೆ ಆ ಬೆಟ್ಟವನ್ನೇರಬೇಕಾಗಿತ್ತು. ಹಾಲೆಲೂಯ! ಅವರು ಅಲ್ಲಿ ಮಾತ್ರ ಆತನ ಭೇಟಿಯಾಗಲು ಸಾಧ್ಯವಿತ್ತು. ಅವರು ಬೆಟ್ಟದ ಕೆಳಗೆ ನಿಂತು ಅಥವಾ ಅಲ್ಲೇ ಉಳಿದು ಆತನನ್ನು ಭೇಟಿಯಾಗಲು ಸಾಧ್ಯವಿಲ್ಲ. ಅವರು ಬೆಟ್ಟವನ್ನೇರಬೇಕಿತ್ತು. ಆಮೇನ್. ಹಾಗಾದರೆ ಆ ಬೆಟ್ಟ ಯಾವುದು? ವಿಮೋಚನ ಕಾಂಡ ಅಧ್ಯಾಯ 3 ವಾಕ್ಯ 1 ಮತ್ತು 2. ಮೋಶೆಯು ತನ್ನ ಮಾವನಾದ ಮಿದ್ಯಾನರ ಯಾಜಕನಾದ ಇತ್ರೋನನ ಮಂದೆಯನ್ನು ಮೇಯಿಸುತ್ತಿರಲಾಗಿ ಆ ಮಂದೆಯನ್ನು ಅಡವಿಯ ಮತ್ತೊಂದು ಭಾಗಕ್ಕೆ ನಡೆಸಿಕೊಂಡು ಹೋಗುತ್ತಾ ಹೊರೇಬೆಂಬ ದೇವರ ಬೆಟ್ಟಕ್ಕೆ ಬಂದನು. ಆಗ ಯೆಹೋವನ ದೂತನು ಮುಳ್ಳಿನ ಪೊದೆಯೊಳಗಿಂದ ಉರಿಯುವ ಬೆಂಕಿ ಜ್ವಾಲೆಯಲ್ಲಿ ಅವನಿಗೆ ಕಾಣಿಸಿಕೊಂಡನು. ಮೋಶೆಯು ಕಣ್ಣೆತ್ತಿ ನೋಡಿದಾಗ ಆ ಮುಳ್ಳಿನ ಪೊದೆಯು ಬೆಂಕಿಯಿಂದ ಉರಿಯುತ್ತಿತ್ತು, ಆದರೆ ಅದು ಸುಟ್ಟು ಹೋಗಲಿಲ್ಲ. ಆಗ ಮೋಶೆ, ಇದೇನು ಆಶ್ಚರ್ಯ, ಪೊದೆಯು ಸುಟ್ಟು ಹೋಗುತ್ತಿಲ್ಲವಲ್ಲ, ಇದನ್ನು ಹತ್ತಿರಕ್ಕೆ ಹೋಗಿ ನೋಡುವೆನು ಅಂದುಕೊಂಡನು. ಮೋಶೆಯನ್ನು ಅವನ ತಾಯಿಯ ಗರ್ಭದಿಂದಲೇ ಇಸ್ರಾಯೇಲರ ರಕ್ಷಕನೆಂದು ಕರೆಯಲ್ಪಟ್ಟವನು, ಸರಿಯಲ್ಲವೇ? ಅವನ ಜೀವನದಲ್ಲಿ ದೊಡ್ಡ ನಿರ್ದಿಷ್ಟ ಗುರಿ ಇತ್ತು. ಅವನ ಜೀವನಕ್ಕೆ ಒಂದು ದೊಡ್ಡ ಯೋಜನೆ ಇತ್ತು. ದೊಡ್ಡ ವಿಷಯಗಳನ್ನು ದೇವರು ಅವನ ಜೀವನದಲ್ಲಿ ಉದ್ದೇಶಿಸಿದ್ದನು. ಆಮೇನ್. ವರ್ಷಗಳು ಹೋದಂತೆಲ್ಲ ಮೋಶೆಯು ಮರುಭೂಮಿಯಲ್ಲಿದ್ದಾನೆ, ಮಿದ್ಯಾನರ ಮರುಭೂಮಿಯಲ್ಲಿದ್ದಾನೆ. ಅವನಲ್ಲಿ ಏನು ಮಾಡುತ್ತಾನೆ? ಕುರಿಮಂದೆಗಳನ್ನು ಮೇಯಿಸುತ್ತಿದ್ದನು. ಅದು ಅವನ ಕುರಿಮಂದೆ ಸಹ ಅಲ್ಲ, ಅವನ ಮಾವನ ಕುರಿಮಂದೆಗಳನ್ನು, ಸರಿಯಲ್ಲವೇ? ಕೆಲವು ದಿನಗಳ ಹಿಂದೆ ನಾವು ಕೇಳಿದ್ದೆವು, ಮೋಶೆ ತನ್ನ ಮಾವನ ಕುರಿಮಂದೆಗಳನ್ನು ನೋಡಿಕೊಳ್ಳುವುದರಲ್ಲಿ ಸಂತುಷ್ಟನಾಗಿದ್ದ. 40 ವರ್ಷ ಅವನು ಸಂತುಷ್ಟನಾಗಿದ್ದ. ಎಷ್ಟು ವರ್ಷ? 40 ವರ್ಷ ಕುಳಿತುಕೊಂಡು ಕುರಿಮಂದೆಗಳನ್ನು ಮೇಯಿಸುವುದರಲ್ಲಿ ಸಂತುಷ್ಟನಾಗಿದ್ದ. ಅವನು ಇಸ್ರಾಯೇಲರಿಗೆ ರಕ್ಷಣೆ ನೀಡಲು ದೇವರು ಆರಿಸಿಕೊಂಡವನೆಂದು ಅವನಿಗೆ ತಿಳಿದಿತ್ತು. ಅವನ ಸ್ವಂತ ಅಣ್ಣ ತಮ್ಮಂದಿರನ್ನು, ತಂದೆ ತಾಯಿಗಳನ್ನು, ಸಂಬಂಧಿಕರನ್ನು ಐಗುಪ್ತ ದೇಶದ ಬಂಧನದಿಂದ ಬಿಡುಗಡೆ ನೀಡಲು, ಅವರನ್ನು ಅಲ್ಲಿಂದ ಬಿಡುಗಡೆ ನೀಡಲು ದೇವರಿಗೆ ಮೋಶೆಯ ಜೀವನದಲ್ಲಿ ದೊಡ್ಡ ಉದ್ದೇಶ ಮತ್ತು ಯೋಜನೆ ಇತ್ತು. ಆದರೆ ಮೋಶೆಯು ಕುರಿಮಂದೆಯನ್ನು ಮೇಯಿಸುವುದರಲ್ಲಿ ಸಂತುಷ್ಟನಾಗಿದ್ದ. ಸಾವಿರಾರು ಜನರನ್ನು ಬಂಧನದಿಂದ ಬಿಡುಗಡೆ ನೀಡಲು ಕರೆಯಲ್ಪಟ್ಟ ಮೋಶೆಯು ತನ್ನ ಮಾವನ ಕುರಿಮಂದೆಗಳನ್ನು ನೋಡುವುದರಲ್ಲಿ ವ್ಯಸ್ತನಾಗಿದ್ದ. ದೊಡ್ಡ ನಿರ್ದಿಷ್ಟ ಗುರಿ ಇದೆ, ಆದರೆ ಎಲ್ಲೋ ಒಂದು ಕಡೆ ಸಿಲುಕಿಕೊಂಡಿದ್ದಾನೆ. ದೇವರು ದೊಡ್ಡ ಗುರಿಯನ್ನು ನಿರ್ಧರಿಸಿದ್ದಾರೆ, ಆದರೆ ಆ ಮನುಷ್ಯನು ಕೀಳು ವಿಷಯದಲ್ಲಿ ಮಗ್ನನಾಗಿದ್ದಾನೆ, ಸರಿಯಲ್ಲವೇ? ಹೌದು. ಅನೇಕ ಜನರ ಜೀವನಗಳು ಇದೇ ರೀತಿಯಾಗಿವೆ. ದೇವರಿಗೆ ಅವರ ಜೀವನದಲ್ಲಿ ದೊಡ್ಡದಾದ ಗುರಿ ಮತ್ತು ಉದ್ದೇಶವಿದೆ, ಆದರೆ ಜನರು ಆ ಸ್ಥಾನಕ್ಕೇರಲು ಸಿದ್ಧರಿಲ್ಲ. ನೀವು ಮೋಶೆಯನ್ನು ಕೇಳಿದರೆ, ಮೋಶೆ, ನೀನಿಲ್ಲಿ ಏನು ಮಾಡುತ್ತೀ? ಏನು ಜರುಗಿತು? ಆಗ ಅವನು ಹೇಳಬಹುದು, ನಾನು ನನ್ನ ಜನರಿಗೆ ರಕ್ಷಣೆ ನೀಡಲು ಆರಿಸಿದವನೆಂದು ನನಗೆ ತಿಳಿದಿದೆ. ಯಾಕೆಂದರೆ ದೇವರ ವಾಕ್ಯ ಹೇಳುತ್ತದೆ, ಅವನಿಗೆ ಅವನ ಜೀವನದ ಉದ್ದೇಶವೇನೆಂದು ತಿಳಿದಿತ್ತೆಂದು. ಹೇಗೆಂದರೆ, ಐಗುಪ್ತದೊಡನೆ ಜಗಳವಾಗುವಾಗ ಅವನು ಮಧ್ಯಪ್ರವೇಶಿಸುತ್ತಾನೆ, ಆದರೆ ಆ ಇಬ್ಬರು ಜನರು ಅವನನ್ನು ಲೇವಡಿ ಮಾಡುತ್ತಾರೆ, ಅವನನ್ನು ಪ್ರಶ್ನಿಸುತ್ತಾರೆ, ನೀನ್ಯಾರೆಂದು. ಮೋಶೆ ತನ್ನ ಕರೆಯನ್ನು ಅರಿತುಕೊಂಡಿದ್ದ. ಆ ಕರೆಗೆ ಹೋಗಡಲು ಪ್ರಯತ್ನಿಸಿದ,
ಆದರೆ ಸಮಯಕ್ಕಿಂತ ಮೊದಲು ಆ ಜನರಿಂದ ತಿರಸ್ಕರಿಸಲ್ಪಟ್ಟಾಗ ಅವನು ನೋವನ್ನು ಅನುಭವಿಸುತ್ತಾನೆ ಮತ್ತು ಆ ನೋವಿನಿಂದ ಅವನು ಓಡಿ ಹೋಗುತ್ತಾನೆ. ಸರಿಯಲ್ಲವೇ? ಮೋಸೆಗೆ ಅವನ ಕರೆ ಏನೆಂದು ತಿಳಿದಿತ್ತು, ಆದರೆ ಅವನ ಬಲದಿಂದಲೇ ಅದನ್ನು ಮಾಡಲು ಪ್ರಯತ್ನಿಸಿದ, ಅವನದೇ ಸಾಮರ್ಥ್ಯದಿಂದ. ಹೌದು, ಅನೇಕ ಸಲ ಜನರಲ್ಲಿ ಇದೇ ರೀತಿ ಸಂಭವಿಸುತ್ತದೆ. ದೇವರು ಅವರ ಬಗ್ಗೆ ದೇವರು ಅವರ ಕರೆಯ ಬಗ್ಗೆ ಸಣ್ಣದೊಂದು ಸುಳಿವನ್ನು ನೀಡಿದರೆ ಅವರು ತಮ್ಮದೇ ಸಾಮರ್ಥ್ಯದಲ್ಲಿ ಕೊನೆಗೊಳಿಸಲು ಪ್ರಯತ್ನಿಸುತ್ತಾರೆ. ಮತ್ತೆ ಅವರು ನೋವನ್ನು ಅನುಭವಿಸುತ್ತಾರೆ, ತಿರಸ್ಕರಿಸಲ್ಪಡುತ್ತಾರೆ ಮತ್ತು ಅವರು ಓಡಿ ಹೋಗುತ್ತಾರೆ, ಹಿಂತಿರುಗಿ ಬರಲು ಹಿಂಜರಿಯುತ್ತಾರೆ. ಸರಿಯಲ್ಲವೇ? ಮೋಸೆಗೆ ತನ್ನ ಕರೆಯ ಸುಳಿವಿತ್ತು. ಅವನು ಬಿಡುಗಡೆ ನೀಡಲು ಕರೆದವನೆಂದು ತಿಳಿದಿದ್ದ, ಆದರೆ ಅದರ ವಿಸ್ತಾರವೇನೆಂದು ಅವನಿಗೆ ತಿಳಿದಿಲ್ಲ. ಆದುದರಿಂದ ಜನರಲ್ಲಿನ ಚಿಕ್ಕಪುಟ್ಟ ಜಗಳಗಳನ್ನು ತಡೆಯಲು ಹೋಗುತ್ತಾನೆ. ಆದರೆ ಅವನ ಕರೆಯು ಇಡೀ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಬಿಡುಗಡೆ ನೀಡಲು. ಆದರೆ ಅವನು ಜನರ ಚಿಕ್ಕಪುಟ್ಟ ಜಗಳಗಳನ್ನು ತಡೆಯಲು ಹೋಗುತ್ತಾನೆ, ಜನರ ನಡುವೆ ಸಮಾಧಾನ ಮಾಡಲು. ಆದರೆ ಅವನು ಇಡೀ ದೇಶದ ಬಿಡುಗಡೆಗೆ ಕರೆಯಲ್ಪಟ್ಟವನು ಮತ್ತು ಅದನ್ನು ಅವನು ತನ್ನದೇ ಬಲದಿಂದ ಮಾಡಲು ಅಸಾಧ್ಯವಾಗಿತ್ತು. ಅವನದೇ ಸಾಮರ್ಥ್ಯದಿಂದ ಅವನ ನಿರ್ದಿಷ್ಟ ಗುರಿಯನ್ನು ತಲುಪಲು ಪ್ರಯತ್ನಿಸಿದಾಗ ಭಯದಿಂದ ಅವನು ಓಡಿ ಹೋಗುತ್ತಾನೆ. ಅವನಿಗೆ ತಿಳಿದಿತ್ತು, ಐಗುಪ್ತದ ರಾಜನ ವಿರುದ್ಧ ಅವನಿಗೆ ಯುದ್ಧ ಮಾಡಲು ಸಾಧ್ಯವಿಲ್ಲವೆಂದು. ಅವನು ಭಯದಿಂದ ಓಡಿ ಹೋದನೆಂದು ದೇವರ ವಾಕ್ಯ ಹೇಳುತ್ತದೆ. ಆದುದರಿಂದ ನಿಮ್ಮ ಸ್ವಾಭಾವಿಕವಾದ ಬಲದಿಂದ ನಿಮ್ಮ ನಿರ್ದಿಷ್ಟ ಗುರಿಯನ್ನು ಮುಟ್ಟಲು ಸಾಧ್ಯವಿಲ್ಲ. ಹೌದು, ಇಂತಹ ಸಂಗತಿಗಳು ಅನೇಕ ಸಲ ಜನರ ಜೀವನದಲ್ಲಿ ನಡೆಯುತ್ತವೆ. ಅವರು ಅವರದೇ ಬಲದಿಂದ ಸಂಪೂರ್ಣಗೊಳಿಸಲು ಪ್ರಯತ್ನಿಸುತ್ತಾರೆ, ಮತ್ತೆ ಅವನ್ನು ಮಾಡಲು ಪ್ರಯತ್ನಿಸಿದಾಗ ಅವನಿಗೆ ನೋವಾಗುತ್ತದೆ. ಅವನು ತಿರಸ್ಕರಿಸಲ್ಪಡುತ್ತಾನೆ ಮತ್ತು ಅವನು ಓಡಿ ಹೋಗುತ್ತಾನೆ. ಆ ನೋವಲ್ಲಿ ತಿರಸ್ಕಾರದಿಂದಾಗಿ ಮಿದ್ಯಾನ್ ದೇಶವನ್ನು ಸೇರುತ್ತಾನೆ ಮತ್ತು ಅವನು ಆ ಸ್ಥಳದಲ್ಲಿ ಸಂತುಷ್ಟನಾಗಿರುತ್ತಾನೆ. ನಿಮ್ಮ ಜೀವನದಲ್ಲಿ ಬರುವ ತಿರಸ್ಕಾರಗಳನ್ನು ಹೇಗೆ ನಿರ್ವಹಿಸ್ತೀರಿ? ನಿಮ್ಮ ಜೀವನದಲ್ಲಿ ಬರುವ ನೋವನ್ನು ಹೇಗೆ ನಿರ್ವಹಿಸ್ತೀರಿ? ಅದು ಮುಖ್ಯವಾಗಿದೆ. ಜನರು ದೇವರೊಡನೆ ಮನನೊಂದಿಕೊಳ್ಳುತ್ತಾರೆ, ಜನರು ಜನರೊಡನೆ ಮನನೊಂದಿಕೊಳ್ಳುತ್ತಾರೆ ಹಾಗೂ ಜನರು ದೇವಸೇವಕನಲ್ಲಿ ಮನನೊಂದಿಕೊಳ್ಳುತ್ತಾರೆ. ಸಮಯ ಅವನ ವಿರುದ್ಧ ಜಗಳ ಮಾಡುತ್ತಾರೆ. ಅದನ್ನು ಅವರಾಗಿ ಮಾಡುವುದಿಲ್ಲ, ಆದರೆ ಅವರಿರುವ ಆ ಬಂಧನದಿಂದಾಗಿ ಆ ದಾಸತ್ವದ ಆತ್ಮವು ಅವರು ಬಿಡುಗಡೆಗೊಳ್ಳದಂತೆ ಅವರನ್ನು ತಡೆಯುತ್ತದೆ. ಇಲ್ಲಿ ಯೇಸು ಜನರ ಬಳಿಗೆ ಬರುವಾಗ ಜನರು ಆತನನ್ನು ಸ್ವೀಕರಿಸುವ ಬಗ್ಗೆ ಯೇಸು ನೋಡುವುದಿಲ್ಲ, ಯಾಕೆಂದರೆ ಅದೊಂದು ಅಸ್ಥಿರ ಭಾವನೆಯಾಗಿದೆ. ಅದರ ಬದಲು ಆತನು ಬೆಟ್ಟವನ್ನೇರಿ ದೇವರು ಆತನನ್ನು ಸ್ವೀಕರಿಸುವಂತೆ ನೋಡುತ್ತಾನೆ. ಆಮೆನ್. ಆತನು ಬೆಟ್ಟವನ್ನೇರಿ ದೇವರು ಆತನನ್ನು ಸ್ವೀಕರಿಸುವಂತೆ ನೋಡುತ್ತಾನೆ. ಮತ್ತಾಯ ಅಧ್ಯಾಯ 4:23. ಬಳಿಕ ಯೇಸು ಗಲಿಲಾಯದಲ್ಲೆಲ್ಲ ಸಂಚರಿಸಿ ಅಲ್ಲಿ ಅವರ ಸಭಾಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ
ದೇವರ ರಾಜ್ಯದ ಸ್ವಾರ್ಥೆಯನ್ನು ಸಾರಿ ಹೇಳುತ್ತಾ ಜನರ ಎಲ್ಲ ಥರದ ರೋಗಗಳನ್ನು ಎಲ್ಲ ಥರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು. ಆತನ ಸುದ್ದಿಯು ಸಿರಿಯಾದಲ್ಲೆಲ್ಲ ಹಬ್ಬಿದ್ದರಿಂದ ಅಸ್ವಸ್ಥರಾದವರನ್ನು, ಅಂದರೆ ನಾನಾ ರೀತಿಯ ರೋಗಗಳಿಂದ ಮತ್ತು ವೇದನೆಗಳಿಂದ ಕಷ್ಟಪಡುವವರನ್ನು, ದೆವ್ವ ಹಿಡಿದವರನ್ನು, ಮೂರ್ಛಾ ರೋಗಿಗಳನ್ನು, ಪಾರ್ಶ್ವವಾಯುವಿನವರನ್ನು ಆತನ ಬಳಿ ಕರೆತಂದರು. ಆತನು ಅವರನ್ನು ಸ್ವಸ್ಥ ಮಾಡಿದನು. ಗಲಿಲಾಯ, ದೆಕಪೊಲಿ, ಯೆರೂಸಲೇಮ್, ಯೂದಾಯ ಎಂಬ ಸ್ಥಳಗಳಿಂದಲೂ ಯೋರ್ದಾನ್ ಹೊಳೆಯ ಆಚೆ ಕಡೆಯಿಂದಲೂ ಜನರು ಗುಂಪು ಗುಂಪಾಗಿ ಆತನನ್ನು ಹಿಂಬಾಲಿಸಿದರು. ಅಧ್ಯಾಯ 5 ವಾಕ್ಯ 1. ಯೇಸು ದೊಡ್ಡ ಗುಂಪನ್ನು ಕಂಡು ಬೆಟ್ಟದ ಮೇಲೇರಿ ಕುಳಿತ ತರುವಾಯ ಆತನ ಶಿಷ್ಯರು ಆತನ ಬಳಿಗೆ ಬಂದರು. ಆತನು ಅವರಿಗೆ ಉಪದೇಶ ಮಾಡಿದನು. ಹೌದು, ಯಾರೆಲ್ಲ ರೋಗಗಳಿಂದ ವೇದನೆಗಳಿಂದ ಕಷ್ಟಪಡುತ್ತಾರೆ ಅವರೆಲ್ಲ ಯೇಸುವಿನ ಬಳಿ ಬಂದರು. ದೇವರ ವಾಕ್ಯವು ಹೇಳುತ್ತದೆ, ಆತನು ಅವರನ್ನು ಗುಣಪಡಿಸಿದನು. ನಂತರದ ವಾಕ್ಯ ಹೇಳುತ್ತದೆ, ಜನರ ದೊಡ್ಡ ಗುಂಪು ಆತನನ್ನು ಹಿಂಬಾಲಿಸುತ್ತಿತ್ತು. ಯೇಸು ಏನು ಮಾಡಿದರು? ಅವರಿಂದ ದೂರ ಸರಿದರು. ಹೌದು, ಯಾಕೆಂದರೆ ಜನರು ಆತನಿಂದ ಬೆಚ್ಚಗಾಗಿಸುವ ವಿಷಯಗಳನ್ನು ಮಾತ್ರ ಎದುರು ನೋಡುತ್ತಿದ್ದರು. ಯೇಸು ದೇವರ ರಾಜ್ಯದ ಬಗ್ಗೆ ಅವರಿಗೆ ಉಪದೇಶ ಮಾಡಿದರೆ ಅದನ್ನು ತಿಳಿದುಕೊಳ್ಳುವ ಆಸಕ್ತಿಯು ಅವರಿಗೆ ಇರಲಿಲ್ಲ. ಅವರು ಕಾಯುವುದು ಒಂದೇ, ಅವರ ತಲೆನೋವು ಮತ್ತು ಕಾಲು ನೋವು ಗುಣ ಹೊಂದಬೇಕೆಂದು. ಯೇಸು ಅವರಿಗೆ ದೇವರ ರಾಜ್ಯದ ಬಗ್ಗೆ ತಿಳುವಳಿಕೆಯನ್ನು ನೀಡಲು ಬಯಸಿದರೆ ಅವರಿಗೆ ತಮ್ಮ ರೋಗಗಳಿಂದ ಗುಣ ಹೊಂದಲು ಮಾತ್ರ ಬೇಕು. ಹಾಗೂ ದೇವರ ವಾಕ್ಯ ಹೇಳುತ್ತದೆ, ಜನರ ದೊಡ್ಡ ಗುಂಪು ಆತನನ್ನು ಹಿಂಬಾಲಿಸಿತು ಎಂದು. ದೇವರ ರಾಜ್ಯ ಆತನ ತಂದೆಯ ರಾಜ್ಯವನ್ನು ಹುಡುಕಿ ಅಲ್ಲ, ಬದಲಿಗೆ ಗುಣ ಹೊಂದಲು ಮಾತ್ರ. ಹೌದು, ಆದರೆ ಯೇಸು ಅವರನ್ನೆಲ್ಲ ತೊರೆದು ಬೆಟ್ಟವನ್ನೇರಿ ಕುಳಿತುಕೊಳ್ಳುತ್ತಾರೆ ಮತ್ತು ಅಲ್ಲಿ ಅವರು ದೇವರ ರಾಜ್ಯದ ಬಗ್ಗೆ ಉಪದೇಶಿಸುತ್ತಾರೆ. ಸರಿಯಲ್ಲವೇ? ಆಮೆನ್. ಮತ್ತಾಯ ಅಧ್ಯಾಯ 5 ವಾಕ್ಯ 1. ಯೇಸು ದೊಡ್ಡ ಗುಂಪನ್ನು ಕಂಡು ಬೆಟ್ಟದ ಮೇಲೇರಿ ಕುಳಿತ ತರುವಾಯ ಆತನ ಶಿಷ್ಯರು ಆತನ ಬಳಿಗೆ ಬಂದರು. ಆತನು ಅವರಿಗೆ ಉಪದೇಶ ಮಾಡಿ ಹೇಳಿದ್ದೇನೆಂದರೆ, ಆತ್ಮದಲ್ಲಿ ಬಡವರು ಆಗಿರುವವರು ಧನ್ಯರು, ಪರಲೋಕ ರಾಜ್ಯ ಅವರದು. ಆಮೆನ್. ಯೇಸು ಇಲ್ಲಿ ದೇವರ ರಾಜ್ಯದ ಬಗ್ಗೆ ಉಪದೇಶಿಸುತ್ತಾರೆ. ಆದರೆ ಜನರು ಮಾತ್ರ ಕ್ಷಣಿಕ ವಿಷಯಗಳನ್ನು ಹುಡುಕುತ್ತಾರೆ. ಅವರ ಹೃದಯವು ಹೆಚ್ಚಿನ ಸಂಖ್ಯೆಯಲ್ಲಿ ಈಗಿನ ಸಮಯದಲ್ಲೂ ಜನರನ್ನು ನೋಡಿದರೆ ಅವರು ಆ ಕ್ಷಣಿಕ ವಿಷಯಗಳಿಗೋಸ್ಕರ ಎದುರು ನೋಡುತ್ತಾರೆ. ಸರಿಯಲ್ಲವೇ? ಕೆಲವೊಂದು ಸಮಸ್ಯೆಗಳು, ತೊಂದರೆಗಳು ಗುಣ ಹೊಂದಲು, ಆದರೆ ಅವರ ಹೃದಯವು ದೇವರ ರಾಜ್ಯವನ್ನು ಹುಡುಕುವುದಿಲ್ಲ, ಕ್ಷಣಿಕ ವಿಷಯಗಳಿಗೆ ಹಾತೊರೆಯುತ್ತಾರೆ. ಆದುದರಿಂದ ಕೆಲವೊಮ್ಮೆ ಆ ವಿಷಯಗಳು ಜರುಗುವುದಿಲ್ಲ. ಯಾಕೆಂದರೆ ಯೇಸುವಿಗೆ ತಿಳಿದಿತ್ತು, ಅವರು ಗುಣ ಹೊಂದಿದರೆ ಹಿಂಬಾಲಿಸುವುದನ್ನು ನಿಲ್ಲಿಸುತ್ತಾರೆಂದು. ಸರಿಯಲ್ಲವೇ? ಆದುದರಿಂದ ಯೇಸು ಅವರನ್ನು ಬೆಟ್ಟಕ್ಕೇರಲು ಆಹ್ವಾನಿಸುತ್ತಾರೆ. ಜನರು ಮೇಲಕ್ಕೇರಬೇಕೆಂದು ಆಶಿಸುತ್ತಾರೆ, ಆತನು ಇದ್ದಲ್ಲಿಗೆ ಬರಬೇಕೆಂದು. ದೇವರ ವಾಕ್ಯವು ಹೇಳುತ್ತದೆ, ದೇವರ ವಾಕ್ಯವು ಇಬ್ಬಾಯಿಯ ಕತ್ತಿ. ಅನೇಕ ಸಲ ಅದು ನಮ್ಮೆಲ್ಲ ಭಾವನೆಗಳನ್ನು ಕತ್ತರಿಸುತ್ತದೆ. ಆಮೆನ್. ಭಯವು ಮೋಸೆಯು ತನ್ನ ನಿರ್ದಿಷ್ಟ ಗುರಿಯನ್ನು ತಲುಪದಂತೆ ತಡೆಯುತ್ತದೆ. ದೇವರ ಬೆಟ್ಟದಲ್ಲಿರುವ ಆ ಪೊದೆಯಲ್ಲಿರುವ ಬೆಂಕಿಯನ್ನು ನೋಡುವ ತನಕ. ಹೌದು, ಅಲ್ಲಿರುವ ಆ ಬೆಂಕಿಯನ್ನು ಭೇಟಿಯಾಗುವವರೆಗೆ. ದೇವರಾತ್ಮನ ಬೆಂಕಿಯು ನಿಮ್ಮನ್ನು ಹಿಡಿದಿಟ್ಟುಕೊಂಡಿರುವ ಪ್ರತಿಯೊಂದು ಬಂಧನದಿಂದ ಬಿಡುಗಡೆಯನ್ನು ನೀಡುತ್ತದೆ. ಅಲ್ಲಿಯವರೆಗೆ ಮೋಸೆಯು ಬಂಧನದಲ್ಲಿದ್ದ, ಅಡಗಿಕೊಂಡಿದ್ದ. ಅವನ ಗುರಿಯನ್ನು ಮುಟ್ಟಲು ಸಾಧ್ಯವಾಗಲಿಲ್ಲ.
ಯಾಕೆ? ಭಯವು ಅವನನ್ನು ಬಂಧನದಲ್ಲಿಟ್ಟಿತ್ತು. ಐಗುಪ್ತ ದೇಶವನ್ನು ನಿಯಂತ್ರಿಸುತ್ತಿದ್ದ ಆ ಆತ್ಮನಿಂದ ಅವನು ಓಡಿ ಹೋದ. ಅವನಿಗೆ ತಿಳಿದಿತ್ತು ಆ ಸ್ಥಿತಿಯಲ್ಲಿ ಅವನು ಫರೋಹನನ್ನು ಎದುರಿಸಲಾರನೆಂದು. ಆದುದರಿಂದ ದೇವರ ಬೆಂಕಿಯನ್ನು ಆ ದೇವರ ಬೆಟ್ಟದಲ್ಲಿ ಎದುರುಗೊಂಡ. ಅವನ ಯಾಜಕತ್ವದ ಕರೆಯನ್ನು ನಿಭಾಯಿಸಲು ಆ ದೇವರ ಬೆಟ್ಟದಲ್ಲಿ ದೇವರ ಬೆಂಕಿಯನ್ನು ಎದುರುಗೊಂಡ ಮೇಲೆ ಅವನ ನಿರ್ದಿಷ್ಟ ಗುರಿ ಪುನರ್ಸ್ಥಾಪಿಸಲಾಯಿತು. ಅವನು ಅಲ್ಲಿಂದ ಮುಂದುವರಿದ ಮತ್ತು ಐಗುಪ್ತ ದೇಶದ ಆ ಆತ್ಮಗಳಿಗೆ ಸವಾಲನ್ನೆಸೆದ. ಐಗುಪ್ತ ದೇಶದ ಸಿಂಹಾಸನಕ್ಕೆ ಸವಾಲಾದ. ಅದೆಲ್ಲವನ್ನು ಎದುರಿಸಲು ಶಕ್ತಿಯನ್ನು ಪಡೆದ. ಅದನ್ನು ಎದುರಿಸಲು ದಿಟ್ಟತನವನ್ನು ತೋರಿಸಿದ. ಫರೋಹನನ್ನು ಹೆದರಿ ಓಡಿ ಹೋದ ಅದೇ ಮೋಸೆಯು ದೇವರ ಬೆಟ್ಟವನ್ನು ಸೇರಿ ದೇವರ ಬೆಂಕಿಯನ್ನು ಎದುರುಗೊಂಡ ಮೇಲೆ ಅವನು ದೇವರು ಕೊಟ್ಟ ಕೋಲಿನೊಂದಿಗೆ ಹೋಗುತ್ತಾನೆ. ಅವನ ಕೋಲು ದೇವರ ಕೋಲಾಗಿ ಮಾರ್ಪಡುತ್ತದೆ. ಹೌದು, ಐಗುಪ್ತ ದೇಶದಲ್ಲಿರುವ ಪ್ರತಿಯೊಂದು ಸವಾಲನ್ನು ಎದುರಿಸುತ್ತಾನೆ. ಕೆಲವೊಂದು ಅಧಿಕಾರಿಗಳಿಗೆ ಸವಾಲನ್ನು ಎಸೆಯಲು ನಿಮ್ಮಲ್ಲಿ ದೇವರ ಕೋಲಿರಬೇಕು. ಹೌದು, ಅಧಿಕಾರ ನಡೆಸುವ ಆ ಆತ್ಮಗಳನ್ನು ಎದುರಿಸಲು ಅವನಿಗೆ ಬಲವು ಸಿಕ್ಕಿತು. ದಿಟ್ಟತನದಿಂದ ಕಾರ್ಯ ಮಾಡಿ ಫರೋಹನನ್ನು ಎದುರಿಸಿದ. ಭಯದಿಂದ ಓಡಿ ಹೋದ ಅದೇ ಮೋಸೆಯು ಐಗುಪ್ತದ ಭಯದ ಆತ್ಮದಿಂದ ಓಡಿ ಹೋದ ಮೋಸೆಯು ಈಗ ದಿಟ್ಟತನದಿಂದ ಅದೆಲ್ಲವನ್ನು ಎದುರಿಸಲು ಎದೆಗಾರಿಕೆಯನ್ನು ತೋರಿಸುತ್ತಾನೆ. ಅದಕ್ಕಾಗಿ ಅವನು ಮೊದಲು ದೇವರ ಬೆಟ್ಟವನ್ನು ಹತ್ತಬೇಕಾಯಿತು ಮತ್ತು ಅಲ್ಲಿ ದೇವರ ಆತ್ಮನ ಬೆಂಕಿಯ ಜ್ವಾಲೆಯನ್ನು ಎದುರುಗೊಳ್ಳುತ್ತಾನೆ. ಆಮೇನ್. ಅದು ಅವನಲ್ಲಿದ್ದ ಐಗುಪ್ತ ದೇಶದ ಎಲ್ಲ ಬಂಧನದಿಂದ ಬಿಡುಗಡೆಯನ್ನು ನೀಡಲು ಸಾಮರ್ಥ್ಯವನ್ನು ಹೊಂದಿತ್ತು. ಐಗುಪ್ತ ದೇಶದ ಪ್ರತಿಯೊಂದು ನೊಗವನ್ನು ಮುರಿಯಿತು. ಸರಿಯಲ್ಲವೇ? ನಿಮಗೆ ಮತ್ತು ನನಗಿರುವ ಆ ಬೆಟ್ಟ ಯಾವುದು? ಆರಾಧನೆಯಲ್ಲಿ ಮೇಲಕ್ಕೇರುವುದು, ಪ್ರಾರ್ಥನೆಯಲ್ಲಿ ಬಲಗೊಳ್ಳುವುದು, ದೇವರ ಜೊತೆಗಿನ ಆತ್ಮೀಯತೆಯಲ್ಲಿ ಬೆಳೆಯುವುದು ಮತ್ತು ಆ ಸ್ಥಳದಲ್ಲಿ ನಿಮ್ಮನ್ನು ಹಿಡಿದುಕೊಂಡಿರುವ ಎಲ್ಲ ವಿಷಯಗಳು ಮುರಿದು ಬೀಳುತ್ತವೆ. ನಿಮ್ಮೆಲ್ಲ ಭಯಗಳು ಮುರಿದು ಬೀಳುತ್ತವೆ. ನಿಮ್ಮ ನಿರ್ದಿಷ್ಟ ಗುರಿಯನ್ನು ಸೇರಲು ಅಡ್ಡಿ ಮಾಡುವ ಎಲ್ಲ ವಿಷಯಗಳು ಅಲ್ಲಿ ಮುರಿದು ಬೀಳುತ್ತವೆ. ನೀವು ದೇವರ ಬೆಟ್ಟವನ್ನು ಹತ್ತುವಾಗ. ಆಮೇನ್. ದೇವರ ಬೆಟ್ಟವನ್ನು ಹತ್ತುವವರಾರು? ನೀವು ನಿಮ್ಮ ಆರಾಧನೆಯಲ್ಲಿ ಪ್ರಾರ್ಥನೆಯಲ್ಲಿ ಬೆಳೆಯುವಾಗ ನೀವು ಆತನನ್ನು ಭೇಟಿಯಾಗುತ್ತೀರಿ. ಹಾಗೂ ನೀವು ತಿಳಿದುಕೊಳ್ಳುವ ಮೊದಲೇ ನಿಮ್ಮನ್ನು ಹಿಡಿದುಕೊಂಡಿರುವ ಬಂಧನದಲ್ಲಿಟ್ಟ ಎಲ್ಲ ವಿಷಯಗಳು ಮುರಿದು ಬೀಳುತ್ತವೆ. ನಿಮ್ಮ ನಿರ್ದಿಷ್ಟ ಗುರಿಯು ಸರಿಯಾಗಿ ಗೋಚರಗೊಳ್ಳುತ್ತದೆ. ನೀವು ದೇವರಿಗಾಗಿ ಎದ್ದು ನಿಲ್ಲುತ್ತೀರಿ. ದೇವರ ಬೆಟ್ಟದಲ್ಲಿ ದೇವರ ಬೆಂಕಿಯನ್ನು ಎದುರುಗೊಳ್ಳುವ ತನಕ ಮೋಸೆಯು ತಲೆ ಕೆಳಗೆ ಹಾಕಿ ಎಲ್ಲಿ ಕುರಿಗಳಿವೆಂದು ಹುಡುಕುತ್ತಿದ್ದ. ಆದರೆ ನಂತರ ಅವನು ಉನ್ನತಕ್ಕೇರಲ್ಪಟ್ಟನು. ಸರಿಯಲ್ಲವೇ? ಆಮೇನ್. ಮೀಕಾ ಅಧ್ಯಾಯ 7 ವಾಕ್ಯ 8. ನನ್ನ ಶತ್ರುವೇ, ನನ್ನ ವಿಷಯದಲ್ಲಿ ಹಿಗ್ಗಬೇಡ. ನಾನು ಬಿದ್ದಿದ್ದರೂ ಏಳುವೆನು, ಕತ್ತಲಲ್ಲಿ ಕುಳಿತಿದ್ದರೂ ಯೆಹೋವನು ನನಗೆ ಬೆಳಕಾಗಿರುವನು. ನನ್ನ ಶತ್ರುವೇ, ನನ್ನ ವಿಷಯದಲ್ಲಿ ಹಿಗ್ಗಬೇಡ. ನಾನು ಬಿದ್ದಿದ್ದರೂ ಏಳುವೆನು. ನಾನು ಬಿದ್ದರೂ ಅಲ್ಲೇ ಉಳಿಯದೆ ಏಳುವೆನು. ಕತ್ತಲಲ್ಲಿ ಕುಳಿತಿದ್ದರೂ ಯೆಹೋವನು ನನಗೆ ಬೆಳಕಾಗಿರುವನು. ಯಾವ ರೀತಿಯ ಕತ್ತಲು ನಿಮ್ಮನ್ನು ಕುರುಡನನ್ನಾಗಿಸಿದೆ, ನಿಮ್ಮನ್ನು ಹಿಡಿದಿಟ್ಟಿದೆ ಮತ್ತು ನಿಮ್ಮಲ್ಲಿದ್ದ ದೇವರ ಉದ್ದೇಶವನ್ನು ನೋಡಲು ಅಡ್ಡಿ ಮಾಡಿರುವ ಆ ವಿಷಯಗಳು ನನಗೆ ತಿಳಿದಿಲ್ಲ. ಆದರೆ ದೇವರ ವಾಕ್ಯ ಹೇಳುತ್ತದೆ, ನೀವು ಆತನ ಪ್ರಸನ್ನತೆಯನ್ನು ಹುಡುಕುವಾಗ, ಆತನ ಬೆಟ್ಟಕ್ಕೆ ಏರಿ ಹೋಗುವಾಗ, ಆತನ ಪ್ರಸನ್ನತೆಯನ್ನು ಬಯಸುವಾಗ. ದಾವೀದನು ಹೇಳುತ್ತಾನೆ, ಒಂದು ವಿಷಯವನ್ನು ನಾನು ಬಯಸುತ್ತೇನೆ,
ಒಂದೇ ವಿಷಯವನ್ನು ನಾನು ಹುಡುಕುತ್ತೇನೆ, ಆತನ ಸನ್ನಿಧಿಯಲ್ಲಿ, ಆತನ ಪ್ರಸನ್ನತೆಯಲ್ಲಿರುವುದು. ಆವಾಗ ಅವನು ಮೇಲಕ್ಕೆಲ್ಲಲ್ಪಡುತ್ತಾನೆ, ದೇವರ ಬೆಟ್ಟಕ್ಕೆ. ದೇವರು ನಿಮ್ಮ ಬೆಳಕಾಗುವನು. ನಿಮ್ಮ ಜೀವನದಲ್ಲಿರುವ ಪ್ರತಿಯೊಂದು ಕತ್ತಲಿನ ವಿಷಯಗಳು ಬಹಿರಂಗಗೊಂಡು ನಿಮ್ಮ ಜೀವನದಿಂದ ನಾಶವಾಗುವು. ನಿಮ್ಮ ವಿಧಿಯು ಸರಿಯಾಗಿ ಗೋಚರಿಸುವುದು. ಭಯದ ಪ್ರತಿಯೊಂದು ನೊಗವು ಮುರಿದು ಬೀಳುವುದು. ನಿಮ್ಮನ್ನು ಬಂಧನದಲ್ಲಿಟ್ಟ ಎಲ್ಲ ವಿಷಯಗಳು ಮುರಿದು ಬೀಳಲು ಪ್ರಾರಂಭಗೊಳ್ಳುವು. ನೀವು ಮೇಲಕ್ಕೆತ್ತಲ್ಪಡುವಿರಿ. ಆಮೇನ್. ಹಾಲೆಲೂಯ. ಯೆಶಾಯ ಅಧ್ಯಾಯ 60 ವಾಕ್ಯ 1 ಮತ್ತು 2. 7 ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಇಗೋ, ಕತ್ತಲು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. ನಿನ್ನ ಮೇಲಾದರೂ ಯೆಹೋವನು ಉದಯಿಸುವನು, ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು. ಆಮೇನ್. ಆತನ ತೇಜಸ್ಸು ಮಹಿಮೆಯು ನಿನ್ನಲ್ಲಿ ಕಾಣುವುದು. ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸುವುದು. ಆಮೇನ್. ನಾವು ಮಹಿಮೆ ಏನೆಂದು ಕೇಳಿದ್ದೇವೆ. ಮಹಿಮೆ ಎಂದರೇನು? ಅದೃಶ್ಯ ದೇವರ ಪ್ರತ್ಯಕ್ಷಗೊಂಡ ಮಹಿಮೆ. ನೀವು ಮೇಲಕ್ಕೆತ್ತಲ್ಪಡುವಾಗ, ಎದ್ದೇಳುವಾಗ ಜನರು ನಿಮ್ಮಲ್ಲಿರುವ ದೇವರ ಮಹಿಮೆಯನ್ನು ನೋಡುತ್ತಾರೆ. ಕಾರ್ಗತ್ತಲಲ್ಲಿರುವವರು ನಿಮ್ಮಲ್ಲಿ ಬೇರೆಯದೇ ಆದ ಮಹಿಮೆಯನ್ನು ನೋಡುತ್ತಾರೆ, ನೀವು ದೇವರ ಬೆಟ್ಟವನ್ನು ಏರುವಾಗ. ಆಮೇನ್. ಹಾಲೆಲೂಯ. ಯೆಶಾಯ ಅಧ್ಯಾಯ 60 ವಾಕ್ಯ 1. 7 ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಇಗೋ, ಕತ್ತಲು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. ನಿನ್ನ ಮೇಲಾದರೂ ಯೆಹೋವನು ಉದಯಿಸುವನು, ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು. ಆಮೇನ್. ನಿನ್ನ ಮೇಲಾದರೂ ಯೆಹೋವನು ಉದಯಿಸುವನು, ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು. ಹಾಲೆಲೂಯ. ಆಮೇನ್. ನೀವು ದೇವರ ಬೆಟ್ಟವನ್ನು ಹತ್ತುವಾಗ, ದೇವರಿಗಾಗಿ ಎದ್ದು ನಿಲ್ಲುವಾಗ ದೇವರ ತೇಜಸ್ಸು ನಿಮ್ಮಲ್ಲಿರುವಂತೆ ಮಾಡುವನು. ಆಮೇನ್. ಹಾಲೆಲೂಯ. ಯೇಸುವೇ ಸ್ತೋತ್ರ. ದೇವರ ವಾಕ್ಯಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುವ. ಆಮೇನ್. Every life in this place, Lord, we bring them under your blood and lordship. And we speak forth for a fresh fire within their hearts, Lord. May the hearts burn with love for thee, Lord, for your presence, Lord. A fresh longing within their soul, Lord, to seek after thee, Lord. Your presence, Lord. As your people step out of this place, Father, we pray that let your fire to continue to burn within every heart and every life, Lord. Let that fire cause them to rise up for thy glory, Lord, to be as vessels of glory and honor for thee, Lord, to shine in the midst of darkness, Lord, to draw lives to your kingdom, Lord. Every life in this place, we bring them under your blood and lordship. We seal them by your blood, Lord. Continue to uphold them by the power of your Spirit, Lord. Cause your glory to rest upon them. Let your right hand to be over every life, Lord. Continue to build them up, Father. Continue to strengthen them up. Continue to transform every life for your glory. May them be glory carriers for thee, Lord. In Jesus' name, amen. May the love of God the Father, may the peace of our Lord Jesus Christ, and the fellowship of the Holy Spirit be with you all. Go in the peace of the Lord be with you. Shalom.